ತ್ರಿವಿಧ ದಾಸೋಹದ ಮೂಲಕ, ಜ್ಞಾನ ದಾಸೋಹದ ಮೂಲಕ ಜಗವ ಬೆಳಗುವ ಕಾಯಕದಲ್ಲಿ ಐಕ್ಯರಾದಂತಹ ಗುರುದ್ವಯರನ್ನ ಸ್ಮರಿಸಿಕೊಂಡಂತಹ ಮುಖ್ಯ ಅತಿಥಿಗಳಿಗೆ ಅನಂತ ಧನ್ಯವಾದಗಳು. ನೆನ್ನೆಯದನ್ನು ಧ್ಯಾನಿಸಬಲ್ಲೆ, ನಾಳೆಯದನ್ನು ಜ್ಞಾನಿಸಬಲ್ಲೆ. ನೆನ್ನೆಯದನ್ನು ಧ್ಯಾನಿಸಬಲ್ಲೆ, ನಾಳೆಯದನ್ನು ಜ್ಞಾನಿಸಬಲ್ಲೆ. ಇಂದಿನದನ್ನು ಮಾತ್ರ ಅನುಭವಿಸಬಲ್ಲೆ. ಇಂದಿನದನ್ನು ಮಾತ್ರ ಅನುಭವಿಸಬಲ್ಲೆ. ಅನುಭವಿಸುವುದೇ ಬದುಕು. ಈ ಬದುಕಿಗೆ ಅನುಭವಾಮೃತ ಬಹಳ ಮುಖ್ಯ. ಇಲ್ಲಿ ನೆರೆದಿರುವ ಎಲ್ಲರಿಗೂ ನುಡಿನಮನದ ಅನುಭವಾಮೃತವನ್ನು ಪರಮಪೂಜ್ಯರು ನಿಮ್ಮೆಲ್ಲರಿಗೂ ಉಣಬಡಿಸಲಿದ್ದಾರೆ. ಈಗ ನುಡಿನಮನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತಹ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ದೇವರಲ್ಲಿ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ವಿನಯಪೂರ್ವಕ ಪ್ರಣಾಮಗಳನ್ನು ಅರ್ಪಿಸೋದ್ರ ಜೊತೆಗೆ ಕೇಳ್ಕೊಳ್ತಾ ಇದ್ದೀನಿ. ಕೆಸರೊಳಗದ್ದಿ ಬಿದ್ದೊಡೆ ತಾನೇ ತನ್ನ ಭುಜಬಲದಿಂದ ಸುವಿಧಾನದಿಂದ ಏಳುವಿದಲ್ಲದೆ ಯಾರು ಸಲಹುವರು? ನಿನ್ನ ತಪ್ಪಿನ ನಿನ್ನ ನಿಜವನು ನೀನೇ ಸಾಧಿಸಿಕೊಂಡೆಯಾದೊಡೆ ನೀನೇ ಸದ್ಯೋನ್ಮುಕ್ತ ರಾಮಯ್ಯ ಕೇಳೆಂದ. ದಯಾಸ್ವರೂಪಿ ಖಾಸ್ಕತನನ ಮನ್ಮಂದಿರದಲ್ಲಿ ಸ್ಮರಿಸಿ ಈ ಅದ್ಭುತವಾದ ಸಾಂಸ್ಕೃತಿಕ ನಗರಿ ನಮ್ಮ ಮೈಸೂರಿನ ಈ ನಾಡು ಕಂಡಂತಹ ಶ್ರೇಷ್ಠ ದಾರ್ಶನಿಕರು, ಸಂತರು ತಮ್ಮ ಇಡೀ ಜೀವನ ಉದ್ದಕ್ಕೂ ಸರಳತೆಯಿಂದ ಜೀವನ ಮಾಡಿ ನಮ್ಮೆಲ್ಲರಿಗೂ ಆದರ್ಶವನ್ನು ಕಲ್ಪಿಸಿಕೊಟ್ಟಿರುವಂತಹ ತುಮಕೂರಿನ ಪರಮ ಪೂಜ್ಯರಲ್ಲಿ, ಸಿದ್ದೇಶ್ವರ ಅಪ್ಪಾಜಿಯವರಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಈ ಸುಂದರ ವೇದಿಕೆಯ ಮೇಲಿರುವ ನಮ್ಮಂತಹ ಎಲ್ಲ ಸಣ್ಣ ಸಾಧಕರನ್ನು ಗುರುತಿಸಿಕೊಂಡು ಯಪ್ಪ ನೀವು ಮುಂದೆ ಬೆಳೀರಿ, ದೊಡ್ಡವರಾಗ್ರಿ ಅನ್ನುವಂತಹ ಬಹುದೊಡ್ಡ ಮನಸ್ಸಿನ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿ ಮಾನ್ಯರಲ್ಲಿ, ಅಧ್ಯಕ್ಷರಲ್ಲಿ, ಈ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಸಂಘಟಿಸಿರುವಂತಹ ಎಲ್ಲ ಸಂಘಟಿತರಲ್ಲಿ, ಅವರಿವರೆನ್ನದೇ ಈ ಕಾರ್ಯಕ್ರಮದ ಮುಂಭಾಗದಲ್ಲಿ ಕುಳಿತುಕೊಂಡಿರುವಂತಹ ನೀವೆಲ್ಲರೂ ನನ್ನ ತಂದೆ ತಾಯಿಗಳೆಂದೇ ಭಾವಿಸಿ ನಿಮಗೆಲ್ಲರಿಗೂ ನನ್ನ ಶರಣಾರ್ಥಿಗಳು. ಈ ಜಗತ್ತನ್ನು ಗೆಲ್ಲಬೇಕಾದರೆ ಮನುಷ್ಯ ಏನು ಮಾಡಬೇಕು? ಸುಮ್ಮನೆ ಎಲ್ಲರಿಗೂ ಆಸೆ ಇರ್ತಾವೆ. ಏನು ಆಸೆಗಳು ಅಂತಂದ್ರೆ, ಕೆಲವೊಬ್ಬರಿಗೆ ಸುಮ್ಮನೆ ಏರಿಯಾದೊಳಗನೆ ಒಂದು ಚಲೋ ಮನೆ ಕಟ್ಟಿಬಿಟ್ರೆ ಸಾಕು, ಊರಿನೊಳಗೆ ಇರಲಾರ್ದಂತಹ ಒಂದು ಮಸ್ತ್ ಕಾರ್ ತೊಗೊಂಡು ಬಂದ್ಬಿಟ್ರೆ ಸಾಕು, ಈ ಊರೊಳಗನ ಹೆಸರು ಇರಬಾರ್ದು, ಅಂಥ ಹೆಸರು ಮಾಡಬೇಕು ಅಂತ ನಾವೆಲ್ಲ ಕನಸನ್ನು ಕಾಣ್ತೇವೆ. ಇವೆಲ್ಲ ಮಾಡಿಬಿಟ್ರೆ ನಾವು ಜಗತ್ತನ್ನು ಗೆಲ್ಲಲಿಕ್ಕೆ ಸಾಧ್ಯ ಇದೆಯೇನು? ಹಾಗಿದ್ರೆ ಈ ಜಗತ್ತನ್ನು ಗೆಲ್ಲಬೇಕಾದ್ರೆ ಮನುಷ್ಯ ಏನು ಮಾಡಬೇಕು? ಈಶಾವಾಸ್ಯ ಉಪನಿಷತ್ತು ನಮಗೆ ಏನು ಬೋಧನೆ ಮಾಡ್ತದೆ? ಈ ಜಗತ್ತನ್ನು ಗೆಲ್ಲಬೇಕಾದ್ರೆ ಮನುಷ್ಯ ಏನೂ ಮಾಡಬೇಕಾಗಿಲ್ಲ. ಒಬ್ಬ ಬಹುದೊಡ್ಡ ರಾಜ ಇದ್ದ, ಬಹಳ ದೊಡ್ಡ ಶ್ರೀಮಂತ ರಾಜ. ಅವನ ಕನಸು ಏನಾಗಿತ್ತು ಅಂತಂದರೆ, ಇಡೀ ಜಗತ್ತನ್ನು ಗೆಲ್ಲಬೇಕು. ಐ ವಾಂಟ್ ಟು ವಿನ್ ದಿಸ್ ವರ್ಲ್ಡ್, ನಾಟ್ ಓನ್ಲಿ ದ ವರ್ಲ್ಡ್ ಬಟ್ ಆಲ್ ದ ಪೀಪಲ್ಸ್ ಹಾರ್ಟ್. ಈ ಜಗತ್ತನ್ನು ನಾನು ಗೆಲ್ಲಬೇಕು, ಅದಕ್ಕೆ ನಾನು ಏನು ಮಾಡಬೇಕು ಅಂತ ಯಾರು ಸಿಗ್ತಾರಲ್ಲ ಅವ್ರನ್ನೆಲ್ಲ ಕೊಚ್ಕೊಂತ ಹೋದ, ಯುದ್ಧ ಮಾಡ್ಕೊಂತ ಹೋದ, ಪಕ್ಕದಲ್ಲಿರುವ ರಾಜ್ಯವನ್ನು ಕೊಂದ, ಯಾರು ಅವನ ವಿರುದ್ಧವಾಗಿ ಬರ್ತಾರಲ್ಲ ಎಲ್ಲರನ್ನೂ ಕೊಂದುಕೊಂತ ಆತ ಹೋದ. ಒಂದು ದಿನ ಹೀಗೆ ಪ್ರಯಾಣ ಮಾಡಬೇಕಾದ್ರೆ ಕಾಡಿನೊಳಗೆ ಆತನಿಗೆ ಒಬ್ಬ ಸಂತ ಸಿಗ್ತಾನೆ, ಮಹಾತ್ಮ ದರ್ಶನ ಆಗ್ತದೆ. ಆ ಸಂತನಿಗೆ ಆ ರಾಜ ಕೇಳ್ದ, ನೋಡಪ್ಪ ಸಂತ, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ನನ್ನ ಕನಸು ಏನು ಅಂತಂದ್ರೆ ಐ ವಾಂಟ್ ಟು ವಿನ್ ದಿಸ್ ವರ್ಲ್ಡ್ ಅಷ್ಟೇ. ಏನು ಮಾಡ್ತಿ ಏನು ಬಿಡ್ತಿ ನನಗೆ ಗೊತ್ತಿಲ್ಲ, ಈ ಜಗತ್ತು ನಾನು ಗೆಲ್ಲಬೇಕಾಗಿದೆ, ಏನು ಮಾಡಲಿ ಅಂತ ಕೇಳಿದ. ಸಂತರು ಬಹಳ ಕಿಮ್ಮತ್ತಿನ ಒಂದು ಬಹು ಮರ್ಯಾದೆ ಉಳ್ಳ ಮಾತನ್ನು ಸಂತರು ಹೇಳಿದರು. ಇಷ್ಟು ದಿನ ಏನು ಮಾಡಿಯಪ್ಪ ಹೇಳು ಸ್ವಲ್ಪ ಅಂದ್ರೆ ಅವ್ರು ಸಂತರು. ಇವ ಅಂದ, ಏನು ಮಾಡಿಲ್ಲ, ನಾನು ಏನು ಮಾಡಿಲ್ಲ ಅದನ್ನು ಕೇಳ್ರಿ. ನನ್ನ ಮಗ್ಳ ರಾಜ್ಯದವ್ರು ಯಾರ್ಯಾರು ಬಂದಾರಲ್ಲ ಎಲ್ಲರನ್ನೂ ಮುಗಿಸೀನಿ, ನನ್ನ ವಿರುದ್ಧ ಯಾರು ಬಂದಾರಲ್ಲ ಎಲ್ಲರನ್ನೂ ಮುಗಿಸ್ಕೊಂತ ಬಂದೀನಿ ನಾನು.
ರಕ್ತ ಎಷ್ಟು ಹರಿಸಿನಿ ಅಂದರೆ ಈ ಜಗತ್ತೊಳಗೆ ನೀರೆಷ್ಟು ಹರಿದದೋ ಬಿಟ್ಟದೋ ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿ ನಾ ರಕ್ತ ಹರಿಸಿನಿ. ಇನ್ನು ಏನು ಮಾಡ್ಬೇಕು ನಾ ಈ ಜಗತ್ತಿಗೆಲ್ಲಕ ರಾಜ ಅಂದ. ಒಬ್ಬ ಸಂತ ಬಹಳ ಕಿಮ್ಮತ್ತಿನ ಮಾತು ಹೇಳ್ತಾನೆ. ಯಾಕೆ ಮಹಾತ್ಮರು ದೊಡ್ಡವರಾಗ್ತಾರೆ ಅಂದರೆ, ಆ ಮಹಾತ್ಮರು ಆ ರಾಜನಿಗೆ ಒಂದು ಕಿಮ್ಮತ್ತಿನ ಮಾತು ಹೇಳಿದರು. ಹುಚ್ಚ, ನೀ ಬರೇ ರಕ್ತ ಹರಿಸ್ಕೊಂತ ಬಂದಿಯಲ್ಲ, ರಕ್ತ ಹರಿಸಿಬಿಟ್ರೆ ಜಗತ್ತಿನೊಳಗೆ ದೊಡ್ಡವರಾಗಬೇಕಾಗಿತ್ತು ಅಂದ್ರೆ ಈ ಜಗತ್ತು ಒಳಗೆ ಬರೀ ಗಲ್ಲಿ ಗಲ್ಲಿ ಒಳಗೆ ರಕ್ತನ ಕಾಣ್ತಿತ್ತು. ಈ ಜಗತ್ತು ಗೆಲ್ಲಬೇಕಾದ್ರೆ ರಕ್ತ ಹರಿಸಬೇಡ, ನಿನ್ನ ಎದಿ ಒಳಗಿರೋ ಮನಸ್ಸಿನೊಳಗಿರೋ ಪ್ರೀತಿ ಹರಿಸ ಸಾಕು, ನೀ ಜಗತ್ತಿನೊಳಗೆ ದೊಡ್ಡ ವ್ಯಕ್ತಿ ಆಗ್ತಿ ಅಂತ ಸಂತರಿ ಮಾತನ್ನು ಹೇಳಿ. ದ ಒನ್ ಹೂ ಸ್ಪ್ರೆಡ್ಸ್ ಲವ್ ವಿಲ್ ಬಿ ದ ಕಿಂಗ್ ಆಫ್ ದಿಸ್ ವರ್ಲ್ಡ್. ಈ ಜಗತ್ತಿಗೆ ರಾಜ ಅನಿಸ್ಕೋಬೇಕಾಗಿತ್ತು ಅಂದ್ರೆ ನನ್ನ ಹತ್ರ ಏನು ಬ್ಯೂಟಿಫುಲ್ ಫೇಸಸ್ ಬೇಕಿಲ್ಲ. ಈ ಜಗತ್ತಿಗೆ ನಾನೊಬ್ಬ ಶ್ರೇಷ್ಠ ವ್ಯಕ್ತಿ ಆಗಬೇಕಾಗಿತ್ತು ಅಂದರೆ ಏನು ನನ್ನ ಹತ್ರ ಜೇಬು ತುಂಬ ಹಣ, ಬ್ಯಾಂಕಿನ ತುಂಬ ದುಡ್ಡು, ಆಸ್ತಿ, ಅಂತಸ್ತು ಇವು ಏನೂ ಬೇಕಿಲ್ಲ. ಈ ಜಗತ್ತಿನೊಳಗೆ ದೊಡ್ಡವನಾಗಬೇಕಾಗಿತ್ತು ಅಂದ್ರೆ ಯಾರು ಬರ್ತಾರೆ ನಿಮ್ಮ ಜೊತೆ ಅಲ್ಲ, ಪ್ರೀತಿಯಿಂದ ಮಾತನಾಡಿ. ಈ ಜಗತ್ತಿನೊಳಗೆ ಯಾವುದರ ಕೊರತೆ ಇದೆ ನಮಗೆ ಅಂತಂದ್ರೆ ದುಡ್ಡಿನ ಕೊರತೆ ದೇವರಾಣೆ ಯಾರಿಗೂ ಇಲ್ಲ. ದುಡ್ಡಿನ ಕೊರತೆ ಇಲ್ಲ, ಆಸ್ತಿ ಕೊರತೆ ಇಲ್ಲ, ಅಂತಸ್ತಿನ ಕೊರತೆ ಇಲ್ಲ, ನಾನು ನನ್ನದು ಅನ್ನುವ ಅಹಂಕಾರದ ಕೊರತೆ ಇಲ್ಲ. ಈ ಜಗತ್ತಿನಲ್ಲಿ ಯಾವುದರ ಕೊರತೆ ಇದೆ ಅಂದರೆ ಪ್ರೀತಿಯ ಕೊರತೆ ಇದೆ. ಎಲ್ಲಿ ಹೋಗ್ತೀರಿ ಅಲ್ಲಿ ಬರೀ ದ್ವೇಷ, ಎಲ್ಲಿ ಹೋಗ್ತೀರಿ ಅಲ್ಲಿ ಬರೀ ಅಸೂಯೆ, ಎಲ್ಲಿ ಹೋದ್ರೂ ಬರೇ ನಂದೇ ನಂದು ಅನ್ನುವಂಥ ಅಹಂಕಾರದ ಮಾತುಗಳಿದ್ದಾಗ ನಾವು ಹೇಗೆ ದೊಡ್ಡವರಾಗಲಿಕ್ಕೆ ಸಾಧ್ಯ ಇದೆ ಹೇಳಿ? ನೀವು ಬಿಜಾಪುರಕ್ಕೆ ಬಂದ್ರವ್ವ, ನಮ್ಮ ಸ್ವಲ್ಪ ಕಡೆ ಭಾಷೆ ಏನೈತಲ್ಲ ಭಾಳ ಚಂದ ಇದೆ ಕೇಳಕ್ಕೆ. ನೀವು ಆ ಕಡೆ ಬಿಜಾಪುರಕ್ಕೆ ಬಂದ್ರೆ ನಿಮಗೆಲ್ಲ ಗೊತ್ತೈತಲ್ಲಿ ಗೋಲ್ ಗುಂಬಜ್ ಐತಲ್ಲಿ ನೋಡಿದ್ರೆ ನಾವು ಕೇಳಿರ್ತೀರಿ, ಹೌದಿಲ್ಲ? ನೀವು ಹೂವರ ಅನ್ರಿ ಇಲ್ಲರ ಅನ್ರಿ. ನಾ ಹಂಗೆ ಹೇಳ್ಕೊಂತ ಹೋಗುದು, ನೀವು ಹೌದ್ರಿಪ್ಪ ಮುಗಿಸ್ರಿಪ್ಪ ಅನ್ನುವಂಗೆ ಆಗಬಾರ್ದು. ಅದು ಹಿಂದ್ಲಿಂದ ಗೋಲ್ ಗುಂಬಜ್ ಬಿಜಾಪುರದಾಗ ಐತೋ ಇಲ್ಲೋ? ಹೆಂಗೆ ಈಗ ಅರಮನೆ ನಿಮ್ಮದು ಫೇಮಸ್ ನೋಡ್ರಿ ಮೈಸೂರೊಳಗೆ, ಹಂಗೆ ನಮ್ಮದು ಅದು ಗೋಲ್ ಗುಂಬಜ್ ಕಟ್ಟ್ಯಾರಲ್ಲ ಒಬ್ರು. ಆ ಗೋಲ್ ಗುಂಬಜ್ ವಿಶೇಷತೆ ಏನು ಅಂದ್ರೆ, ನೀವು ಒಳಗಡೆ ಹೋದ್ರೆ ಸಾಕು ಒಂದು ಸಲ ಕೂಗಿ ಬಿಡ್ರಿ 7 ಸಲ ಇಕೋ ಆಗ್ತದೆ. ಅದು ವಿಶೇಷತೆ ಅದು ರೀ. ಕೇಳಿ ಯಾರು ನೋಡಿರ್ತಾರೆ, ಪರಮ ಪೂಜ್ಯರಿಗೆಲ್ಲ ಗೊತ್ತಿರುತ್ತೆ. ಅವು ನಮ್ಮ ಮಂದಿ ಮಂಗ್ಯಾನ ಮಂದಿ ಏನಿರ್ತಾವೆ ಒಳಗೆ ಹೋಗೋದು ಏನಾರ ಒದರೋದು, ಹೋಗಿ ಏನಾರ ಒದರಿದ ಅದು ಹಳ್ಳಿ 7 ಸಲ ಆದಾಗ ಅವಕ್ಕೇನೋ ಖುಷಿ. ಹಿಂಗೆ ಒಬ್ಬ ನಮ್ಮ ಹಳ್ಳಿ ಕಡೆ ಒಬ್ಬ ಗೌಡ್ ಏನು ಮಾಡಿದ ಅಂದ್ರೆ, ದೊಡ್ಡ ವ್ಯಕ್ತಿ ಅವ, ಪದವಿಯನ್ನು ಪಡ್ಕೊಂಡ ಅವ ಗೋಲ್ ಗುಂಬಜ್ಗೆ ಹೋದ ನೋಡಕ್ಕೆ. ಗೋಲ್ ಗುಂಬಜ್ ನೋಡಕ್ಕೆ ಹೋದಾಗ ಎಷ್ಟು ಚಂದ ಕಟ್ಟಾರಿದನು ಗೋಲ್ ಗುಂಬಜ್ ಅಂತ ಒಳಗೆ ಹೋದವ. ಅವ ಎಂತಹ ವ್ಯಕ್ತಿ ಅಂದ್ರೆ ಇಲ್ಲಿವರೆಗೂ ಬಾಗೆ ಇಲ್ಲದು, ಯಾರಿಗೂ ಇಲ್ಲಿವರೆಗೂ ಬಾಗಿಲ್ಲ, ಬರೇ ನಂದು ನನ್ನ ಮುಂದೆ ಯಾವಲೆ ಅನ್ನುವಂಥ ಹುಡುಗದು ಗೌಡದು. ಒಂದು ದಿನ ಗೋಲ್ ಗುಂಬಜಕ್ಕೆ ಹೋಗಿ ಎಷ್ಟು ಚಂದ ಕಟ್ಟ್ಯಾರ ಲೇ ಇದು ಅಂದ್ಬಿಟ್ಟ, ಬಾಯಿ ಒಳಗೆ ಲೇ ಅನ್ನೋ ಪದ ಬಳಸಿಬಿಟ್ಟ. ಅದು ಹಳ್ಳಿ ಇವನಿಗೆ 7 ಸಲ ಲೇ ಅಂದ್ಬಿಡ್ತು ಗೌಡುಗ. ಇವನಿಗೆ ಕಣ್ಣು ಕೆಂಪದು. ನೀವು ಗೊತ್ತಿಲ್ಲವ, ಈ ಖಾರ ನೀವು ಕಡಿಮೆ ತಿನ್ನೋದು. ನಮ್ಮ ಮಂದಿ ಖಾರ ಹೆಂಗೆ ತಿಂತಾರಂದ್ರೆ, ಮೊಸರದಾಗೂ ಖಾರ ಬೇಕು, ರೊಟ್ಟ್ಯಾಗೂ ಖಾರ ಬೇಕು, ಚಾದಾಗೂ ಖಾರ ತಿನ್ನೋ ಮಂದಿ ನಮ್ಮದು. ಚಾ ಏನು ನೀವು ಕುಡಿತಿರಲ್ಲ ಟೀ, ಅದ್ರೊಳಗೂ ಖಾರ ತಿನ್ನೋ ಮಂದಿ. ಅವ ಕಣ್ಣು ಕೆಂಪಾಗಿ ಬಿಟ್ಟು ಅವನಿಗೆ, ನನ್ನ ಹೆಂಡತಿನ ನನಗೆ ಇಲ್ಲಿವರೆಗೂ ಲೇ ಅಂದಿಲ್ಲ, ಇದು ಯಾವುದಲೇ ಒಳಗೆ ಲೇ ಅನ್ನಕತ್ತೈತಿ ನನಗೆ ಅಂದ. ಒಳಗೆ ಹೋಗಿ ಇನ್ನೊಂದ್ಸಲ ಅಂತಾನ, ನಿನಗೆ ಗಂಡಸ್ತನ ಇತ್ತಂದ್ರೆ ನನ್ನ ಮುಂದೆ ಬಾಲೆ ಅಂದಿವ ಗೌಡ. ಅದು ಹಳ್ಳಿ 7 ಸಲ ನಿನಗೆ ಗಂಡಸ್ತನ ಇದ್ರೆ ನನ್ನ ಮುಂದೆ ಬಾಲೆ ಅಂತದು. ಇವನಿಗೆ ಅಂದ್ರು ತಲಿ ಹೇಳ್ತೀನಲ್ಲವ, ತಲಿ ಕೆಟ್ಟು ಹೋಯ್ತು, ಇವನಿಗೆ ಹುಚ್ಚು ಹಿಡ್ದಂಗಾಯ್ತು. ಹೊರಗೆ ಬಂದು ವಾಚ್ಮ್ಯಾನ್ ಏನ ಗೋಲ್ ಗುಂಬಜ್ ಡ್ಯೂಟಿ ಮಾಡಕ್ ಹತ್ತಿದ್ನಲ್ಲ, ಆ ವಾಚ್ಮ್ಯಾನ್ ಹತ್ರ ಬಂದು ಕೇಳ್ತಾನ, ಒಳಗೆ ಯಾವ ಅದಾನ, ಒಳಗೆ ಯಾವ ಒಬ್ಬ ಕುಂತಾನ, ನನ್ನ ಊರೊಳಗೆ ನನ್ನ ಮುಂದೆ ನಿಂತು ಮಾತಾಡೋರು ಯಾರೂ ಇಲ್ಲ, ಖರೆ ಇಲ್ಲಿ ಒಳಗೆ ಯಾರೋ ಒಬ್ಬ ಕುಂತು ನನಗೆ ಟಿಂಗಲ್ ಮಾಡಕತ್ತಾನ. ಈಗ ನೀ ಒಳಗೆ ಯಾವ ಅದಾನಂತ ಹೇಳಿಬಿಟ್ರೆ ನಂದು 1 ತೊಲಿ ನಿನಗೆ ಬಂಗಾರ ಕೊಡ್ತೀನಿ ಅಂತಿದ್ದು ಹುಚ್ಚಪೇಲಿ. 1 ತೊಲಿ ಬಂಗಾರ ಉಚ್ಚಿ ಆ ವಾಚ್ಮನ್ ಕೈಯಾಗ ಕೊಟ್ಟ. ಈ 1 ತೊಲಿ ಬಂಗಾರ ನಿಂದ ಇಟ್ಕೋ, ಗಿಫ್ಟ್ ಇದು, ಇಟ್ಸ್ ಗಿಫ್ಟ್ ಫಾರ್ ಮೀ ಅಂತಂದು ಕೊಟ್ಟು, ಒಳಗೆ ಯಾವ ಅದಾನಲ್ಲ ಅವನಿಗೆ ನನ್ನ ಮುಂದೆ ಕರ್ಕೊಂಡು ಬಾ ಅಂದಿವ ಗೌಡ. ಅವ ವಾಚ್ಮ್ಯಾನ್ ಅಂದ, ಏನಾರ ಅಂದಿರು ನೀವು ಒಳಗರ ಹೋಗಿ. ಅವ ಅಂದ, ಲೇ ಏನು ಚಂದ ಕಟ್ಟ್ಯಾನ್ ಲೇ ಇವ ಅಂತಂದೆ. ಅದು ನನಗೆ ಹೊಳ್ಳಿ ಲೇ ಅನ್ನಕತ್ತದ, ಅದು 1 ಸಲ ಅಲ್ಲ 7 ಸಲ ಅನ್ನಕತ್ತಾನವ. ಹೆಂಗಾರ ಮಾಡಿ ಇವನ್ನ ಕರಿಬೇಕಲ್ಲ ಅಂದ. ವಾಚ್ಮ್ಯಾನ್ ಅಂದ, ನಿಮ್ಮ ಬಾಯಾಗ ಬರೀ ಲೇನ ಬರ್ತಾವೇನ್? ನಿಮ್ಮ ಬಾಯಿಯೊಳಗೆ ಇನ್ನೊಬ್ಬರನ್ನ ಲೇ ಅನ್ನೋದು, ನಿಮ್ಮ ಬಾಯಿಯೊಳಗೆ ಇನ್ನೊಬ್ಬರನ್ನ ಮಗನೇ ಅನ್ನೋದು ಬರೀ ಇಂಥವೇ ಬಂದಾವೇನ್? 1 ಸಲ ಗೌಡ್ರೆ, 1 ಸಲ ನಿಮ್ಮ ಪ್ರೀತಿಯ ಮನಸ್ಸಿನಿಂದ ಯಾರದಿರಿಪ್ಪ ಬರ್ರಿ ಅಂತ ಆ ರೀ ಪದ ಬಳಸಿ ನೋಡ್ರಲ್ಲ ಅಂದಿವ ವಾಚ್ಮ್ಯಾನ್. ಟ್ರಿಕ್ಸ್ ಯೂಸ್ ಮಾಡಿದ ವಾಚ್ಮ್ಯಾನ್. ಹೆಂಗಿದ್ರು ಬಂಗಾರ ಸಿಕ್ಕಿತ್ತು ಇವನಿಗೆ. ಇದು ಒಳಗಡೆ ಹೋಗಿ ಇವ ಹೇಳ್ಯಾನ ಬಾ ಅಂತಂದು ಒಳಗಡೆ ಗೋಲ್ ಗುಂಬಜ್ ಒಳಗೆ ಹೋಗಿ, ಯಾರದಿರ್ರಿಪ್ಪ ನನ್ನ ಮುಂದೆ ಬರ್ರಿ ಅಂದಿವ.
ಅದು ಹಳ್ಳಿ ಇವನಿಗೆ 7 ಸಲ ನೀವ್ಯಾರದ್ರಿಪ್ಪ ನನ್ನ ಮುಂದೆ ಬರ್ರಿ ಅಂತೂ ಇವನಿಗೆ ಹಾಲು ಕೊಡೋದಷ್ಟು ಖುಷಿ ಆಯ್ತು. ನಾ ಬರೇ 1 ಸಲ ರೀ ಅಂದಿದ್ದಕ್ಕವ ನನಗೆ ಅಂಜಿ 7 ಸಲ ರೀ ಅನ್ನಕತ್ತಾನಲ್ಲ ಅಂತಿದ್ದು. ಇವ ಅಂದ, ನಾನು ನಿಮ್ಮನ್ನ ಕೆಟ್ಟವಂತ ತಿಳ್ಕೊಂಡಿದ್ನಲ್ರಿಪ್ಪ, ನೀವಿಷ್ಟು ಒಳ್ಳೆಯವ್ರ ಅಂತ ನನಗೆ ಗೊತ್ತಿಲ್ಲ ಅಂದಿವ ಗೌಡ. ಅದು ಹಳ್ಳಿ 7 ಸಲ ನೀವು ಕೆಟ್ಟವ್ರ ಅಂತ ನಾವು ತಿಳ್ಕೊಂಡಿದ್ದೀರಿಪ್ಪ ಗೌಡ್ರೆ, ನೀವು ಎಷ್ಟು ಒಳ್ಳೆಯವ್ರ ಅಂತ ನನಗೆ ಈಗ ಗೊತ್ತಾಗಕತ್ತೈತೆ ಅನ್ನೋದಕ್ಕನೆ ಹಾಲು ಕುಡ್ದಷ್ಟು ಖುಷಿ ಆಯ್ತು. ನಕ್ಕೊಂತ ಹೊರಗೆ ಬಂದ ವಾಚ್ಮನ್ಗೆ ಹೇಳಿದ, ಎಂತಹ ದೊಡ್ಡ ಟ್ರಿಕ್ಸ್ ಅಪ್ಪ ನಿಂದು, ನೀ ಬರೇ ನನಗೆ ಪ್ರೀತಿಯಿಂದ ಮಾತನಾಡಕ್ಕೆ ಹೇಳಿದಿ, ಅದು ನನಗೆ ಎಷ್ಟು ಚಂದ ಪ್ರೀತಿಯಿಂದ ಮಾತಾಡಕತ್ತ ನಾವು ಅವನಿಗೆ ನಾ ಮನಸ್ಸೋತ್ಯ ಅನ್ನೋದಕ್ಕೆ ನಾ ವಾಚ್ಮ್ಯಾನ್ ಒಂದು ಕಿಮ್ಮತ್ತಿನ ಮಾತು ಹೇಳ್ದ. ವಾಚ್ಮ್ಯಾನ್ ಅಂದ, ಗೌಡ್ರ ಇಲ್ಲಿ ನಂದೇನು ಮ್ಯಾಜಿಷಿಯನ್, ನಾನೆಲ್ಲ ಮ್ಯಾಜಿಕ್ ಮಾಡ್ದವ, ಮ್ಯಾಜಿಕ್ ಮಾಡಿದ್ದು ನಿಮ್ಮ ಹಾರ್ಟ್, ಮ್ಯಾಜಿಕ್ ಮಾಡಿದ್ದ ನಿನ್ನ ಹೃದಯದ ಬಾಯಿ ತುಂಬ ಬರೇ ಲೇ ಅಂತ ಬಂದಿತ್ತು, ಈ ಜಗತ್ತಿನ ನಿಮಗೆ ಬರೇ ಲೇನ ಅಂದಿತ್ತು. ಈ ಜಗತ್ತಿಗೆ ನೀವು ಕಲ್ಲು ಒಗೆದಿದ್ರಿ, ಈ ಜಗತ್ತಿನ ನಿಮಗೆ ವಾಪಸ್ ಕಲ್ಲೇ ಒಗೆದಿತ್ತು. ಯಾವಾಗ ನೀವು ನಿಮ್ಮ ಮನಸ್ಸಿನ ಪ್ರೀತಿ ಮಾತುಗಳಿಂದ ಎಲ್ಲರೂ ಒಳ್ಳೆಯವರೇ ಈ ಜಗತ್ತಿನೊಳಗ, ನಾನು ಒಳ್ಳೆಯವನೇ ಅಂದ್ರಿ, ಈ ಜಗತ್ತು ನಿಮ್ಮನ್ನ ಒಳ್ಳೆಯವನಂತ, ನಿನ್ನ ಮನಸ್ಸೇ ನಿನ್ನ ಜಗತ್ತು ಅಂತ ಒಬ್ಬ ವಾಚ್ಮ್ಯಾನ್ ಈ ಮಾತನ್ನ ಹೇಳ್ತಾನೆ. ನಿಮ್ಮ ಮನಸ್ಸು ನಿಮ್ಮ ಜಗತ್ತು. ಹೌದಲ್ಲೇನು? ಒಂದು ಕ್ಷಣ ಸುಮ್ಮನೆ ಕುಂತು ಯೋಚನೆ ಮಾಡ್ರಿ. ಯಾವತ್ತಾದ್ರೂ ನಮ್ಮ ಮನಸ್ಸು ಮಗ್ಲ ಮನೆಯವ್ರು ಅಂದ್ರೆ ಈ ಪಕ್ಕದ ಮನೆಯವರು ಚಲೋ ಕಾರ್ ತಗೊಂಡು ಬಂದಾಗ, ಚಲೋ ಮನೆ ಕಟ್ಟಿದಾಗ, ಅದ್ಭುತವಾದ ಕಟ್ಟಡವನ್ನ ಕಟ್ಟಿದಾಗ, ಯಾವತ್ತಾದ್ರೂ ಈ ಮನಸ್ಸು ಅವ್ರು ಆರಾಮಾಗಿರ್ಲಿ ಅಂತ ಬಯಸೈತೇನು? ಬಯಸಿದ್ರೆ ನಾನು ದೇವರಾಣೆ ಮಾಡಿ ಹೇಳ್ತೇನೆ ನಿಮ್ಗೆ, ಯಾವತ್ತೂ ಬಯಸಿಲ್ಲ. ಇನ್ನೊಬ್ಬರು ಖುಷಿಯಾಗಿ ಇರ್ಲಿ ನನ್ನ ಪಕ್ಕದ ಮನೆಯವರಂತ ಈ ಮನಸ್ಸು ಯಾವತ್ತೂ ಬಯಸಿಲ್ಲ. ನಾವಿನ್ನೂ ಸಣ್ಣವರ ಅದೀವಿ, ಈ ಜಗತ್ತಿನೊಳಗೆ ನಾವಿನ್ನೂ ಸಣ್ಣವರ ಅದೀವಿ. ಯಾರಾದ್ರೂ ಮಗ್ಲ ಮನೆಯವರು, ಪಕ್ಕದ ಮನೆಯವರು ಬಡತನದಲ್ಲಿ ನರಳಾಡ್ತಿರ್ಬೇಕಾದ್ರೆ, ಯಾರಾದರೂ ಪಕ್ಕದ ಮನೆಯವರು ನನ್ನ ಹತ್ರ ಒಂದು ಹೊತ್ತು ಊಟ ಇಲ್ಲಪ್ಪ ಅಂತ ನರಳಾಡ್ತಿರ್ಬೇಕಾದ್ರೆ, ಅವ್ರಿಗೆ ಹೋಗಿ ಯಾರು ಊಟ ಕೊಟ್ಟಾರ, ಅವ್ರಿಗೆ ಹೋಗಿ ಯಾರು ನೀರು ಕೊಟ್ಟಾರ, ಅವ್ರಿಗೆ ಹೋಗಿ ನಿನ್ನ ಸಂಬಂಧಿಕನಾಗಿ ನಾನಿದ್ದೇನೆ ಅನ್ನುವಂಥ ಪ್ರೀತಿ ಮಾತುಗಳನ್ನು ಆಡಿದಾರಲ್ಲ, ಅವರು ಈ ಜಗತ್ತಿನೊಳಗೆ ದೊಡ್ಡವರಾಗಿದ್ದಾರೆ. ಅಂತಹ ದೊಡ್ಡವರ ಸಾಲಿನೊಳಗೆ ಬರುವವರೇ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳು, ಸಿದ್ದೇಶ್ವರ ಅಪ್ಪಾಜಿಯವರು. ನ್ಯಾಷನಲ್ ಮ್ಯಾನ್. ಈಗ ನೀವು ಒಂದು ಸುಮ್ಮನೆ ಚರ್ಚೆ ಮಾಡಿದರೆ ಎಲ್ಲ ತಿಳಿದವರು. ಮೈಸೂರು ಅಂತಂದರೆ ಎಲ್ಲರೂ ಕೂಡ ನಮಗಿಂತ ತಿಳಿದವರು. ಹೇಳ್ತಾರೆ, ನಮ್ಮ ಕಡೆ ಭಾಷಣ ಮಾಡ್ಬೇಕಾದ್ರೆ ಪಾಪ ನಮ್ಮ ಕಡೆ ಎಲ್ಲ ಹಳ್ಳಿ ಜನ ಇರ್ತಾವೆ. ಇಲ್ಲಿ ಒಂದು ವರ್ಡ್ ಮಾತನಾಡ್ಬೇಕಾದ್ರೂ ನಾವು 1000 ಸಲ ಯೋಚನೆ ಮಾಡಿ ಬರಬೇಕಾಗ್ತದೆ. ಅಂಥ ಅದ್ಭುತ ಮೈಸೂರಿನ ಜನ ನೀವೆಲ್ಲ. ನಿಮಗೆಲ್ಲ ಗೊತ್ತಿರ್ತದೆ, ಈ ನ್ಯಾಷನಲ್ ಬರ್ಡ್ ಅಂತ ಯಾವುದಕ್ಕೆ ಕರೀತಾರೆ ಹೇಳ್ರಿ? ನವಿಲನ್ನ ನ್ಯಾಷನಲ್ ಬರ್ಡ್ ಅಂತ ಕರೀತಾರೆ. ನ್ಯಾಷನಲ್ ಆನಿಮಲ್ ಅಂತ ಯಾವುದಕ್ಕೆ ಕರೀತಾರೆ ಹೇಳ್ರಿ? ಹೌದಿಲ್ಲ? ಟೈಗರನ್ನು ನ್ಯಾಷನಲ್ ಆನಿಮಲ್ ಅಂತ ಕರೆದಾರ. ಸುಮ್ಮನೆ ನೀವೆಪ್ಪ ಯಾರೋ ದೊಡ್ಡವರು ಪೊಲೀಸ್ ಸ್ಟೇಷನ್ಗೆ ಒಂದು ರೌಂಡ್ ಹೋಗಿ ಬರಬೇಕಾದ್ರೆ, ಈ ಪೊಲೀಸ್ ಸ್ಟೇಷನ್ ಆಚೆ ಒಳಗೆ ನೀವು ನೋಡಿರ್ತೀರಿ 4 ಹುಲಿಗಳ ಚಿತ್ರ ಇಟ್ಕೊಂಡು ಅವರು ಲಾಂಬನವನ್ನ ಮಾಡ್ಕೊಂಡಿರ್ತಾರೆ. ನೀವು ನೋಡಿರ್ತೀರಿ. ಪೊಲೀಸ್ ಸ್ಟೇಷನ್ದವರು ಸುಮ್ಮನೆ ಹುಲಿಯನ್ನ ಬಳಸ್ಕೊಂಡಾರ. ನ್ಯಾಷನಲ್ ಮ್ಯಾನ್ ಅಂತಂದು ಎಲ್ಲರ ಕರೆಸ್ಯಾರನ್ ಇದಕ್ಕೆ. ಇವ ಅಂಥದ್ದು ಏನಾರ ಮಾಡಿದಾರಲ್ಲ, ಇವ್ ಬರೀ ಏನು ಕೆಲಸ ಅಂದ್ರೆ ಇನ್ನೊಬ್ಬರು ಮನೆ ಬೆಂಕಿ ಹಚ್ಚೋ ಕೆಲಸ ಗೊತ್ತು ಇವ್ನಿಗೆ ಬಿಟ್ರೆ, ಇವ ನ್ಯಾಷನಲ್ ಮ್ಯಾನ್ ಅನ್ಸ್ಕೊಳ್ಳೋ ಕೆಲಸ ಯಾವತ್ತೂ ಮಾಡೇ ಇಲ್ಲಲ್ಲ. ನ್ಯಾಷನಲ್ ಬರ್ಡ್ ಅದ, ನ್ಯಾಷನಲ್ ಆನಿಮಲ್ ಅದ, ನ್ಯಾಷನಲ್ ಏನೂ ಇಲ್ಲ. ಸುಮ್ಮನೆ ಪ್ರಾಣಿಗಳನ್ನ ಬಳಸ್ಕೋತಾರೆ. ನೋಡ್ರಿ, ಪೊಲೀಸ್ ಸ್ಟೇಷನ್ದವರು ಹುಲಿಯನ್ನ ಬಳಸ್ಕೊಂತಾರೆ. ಈ KSRTC ಸಿಂಬಲ್ ಅನ್ನ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿಬಿಟ್ರೆ, ಈ ಗರುಡ ಈ ಕಡೆ ಮಾರಿ ಮಾಡ್ದಂಗೆ ಅವರು ಒಂದು ಚಿತ್ರವನ್ನ ಬಳಸ್ಕೊಂಡಿದ್ದಾರೆ. ನೀವು ಬಸ್ಸಿನೊಳಗೆ ಅಡ್ಡಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. KSRTC ಅವರು ಸುಮ್ಮನೆ ಒಂದು ಗರುಡನ ಬಳಸ್ಕೊಂಡಾರ. ಅದನ್ನ ಬಿಡ್ರಿ, ಸಿಂಡಿಕೇಟ್ ಬ್ಯಾಂಕ್ ಯಾರ್ದು ಐತೇನಿಲ್ಲ ಅಕೌಂಟ್? ಎಷ್ಟು ಚಂದ ಗೊತ್ತಾಗ್ತದಲ್ಲ. ಆ ಸಿಂಡಿಕೇಟ್ ಬ್ಯಾಂಕ್ದವರು ಸುಮ್ಮನೆ ನಾಯಿನ ಬಳಸ್ಕೊಂಡಾರ. ಅದು ನಾಲ್ಗಿ ತೆಗೆದಿರೋ ನಾಯಿ. ಅದು ಏನು ಹೇಳ್ತದೆ ಅಂದ್ರೆ, ನಿಯತ್ತಿನ ನಾಯಿ ಇದು, ಮನುಷ್ಯ ನಿನಗಿಂತ ಶ್ರೇಷ್ಠ, ಇದು ನಿನಗಿಂತ ಶ್ರೇಷ್ಠ ನಾಯಿ ಅಂತ ಸುಮ್ಮನೆ ಸಿಂಡಿಕೇಟ್ ಬ್ಯಾಂಕ್ದವರು ಒಂದು ನಾಯಿಯನ್ನು ಬಳಸ್ಕೊಂಡಾರ. ಎಲ್ಲರೇ ನೋಡಿರೇನು ಇದನ್ನು ಬಳಸ್ಕೊಂಡಿದ್ದು ಅಲ್ಲ? ಅಂತ ಕೆಲಸ ಏನಾರ ಮಾಡಿದ್ರಲ್ಲ ಇವ. ಎಲ್ಲೂ ಬಳಸ್ಕೊಂಡಿಲ್ಲ, ಒಂದು ಕಡೆ ಬಳಸ್ಕೊಂಡಾರೋಡು, ಒಂದು ಕಡೆ ಬಳಸ್ಕೊಂಡಾರೋಡವ. ಈ ಬಸ್ ಸ್ಟ್ಯಾಂಡಿನಲ್ಲಿ ಈ ಮೂಲೆ ಒಳಗೆ ಒಂದು ಇರ್ತೈತಿ, ನೋಡಿರೇನವ? ಇದು ಪುರುಷರಿಗೆ, ಇದು ಸ್ತ್ರೀಯರಿಗೆ ಅಂತ ಗೊತ್ತಾಗ್ತದಲ್ಲ ನಿಮಗೆ. ನಮ್ಮ ಕಡೆ ಹೇಳಿದ್ರಿ ಭಾಳ ಚಂದ ತಗೋತಾರ. ನೀವು ಹೆಂಗೆ ತಗೋತೀರಿ ನನಗೆ ಗೊತ್ತಿಲ್ಲ. ಅದನ್ನು ತಗೋತಾರಲ್ರಿ ಬುದ್ಧಿ. ನಮ್ಮ ಕಡೆ ಭಾಳ ಚಂದ ತಗೋತಾರೆ ಇದನ್ನು, ಹೌದಿಲ್ಲ? ಅಲ್ಲಿ ಹಾಕಿರ್ತಾರ ನೋಡ್ರಿ ಚಿತ್ರ, ಚಂದ ಬಿಡಿಸಿರ್ತಾರೆ. ಇವಂದು ಏನು ನೋಡ್ಬೇಕು, ಅದ್ಭುತವಾಗಿ ಬಿಡಿಸಿರ್ತಾರ ಅದನ್ನ. ಅಂದ್ರೆ ಅದು ಏನು ಹೇಳ್ತೈತಿ ಅಂದ್ರೆ, ನೀ ಬರೇ ಅದ ಮಾಡಾಕ ಇದು ನಿನಗೆ ಬಿಟ್ಟು ಅದನ್ನ ಏನೂ ಮಾಡಾಕ ಬರೋದಿಲ್ಲ ನಿನಗೆ. ನೀ ಇರುದ ಅದನ್ನು ಮಾಡಾಕ, ನಿನಗೆ ಏನೂ ಮಾಡಾಕ ಬರೋದಿಲ್ಲ ಬ್ಯಾರೆ ಅಂತ. ನ್ಯಾಷನಲ್ ಮ್ಯಾನ್ ಆಗಬೇಕಾದ್ರೆ ನಾವೇನು ಮಾಡಬೇಕು? ನ್ಯಾಷನಲ್ ಮ್ಯಾನ್ ಅಂತ ಕರೆಸ್ಕೊಳ್ಬೇಕಾದ್ರೆ ಮನುಷ್ಯ
ನ್ಯಾಷನಲ್ ಮ್ಯಾನ್ ಅಂತ ಆತನಿಗೆ ಕರೆಸ್ಕೊಳ್ಬೇಕಾದ್ರೆ ಬಂಗಾರ ಹಾಕ್ಕೊಳ್ಳೋದು ಬೇಕಿಲ್ಲ. ನ್ಯಾಷನಲ್ ಮ್ಯಾನ್ ಅಂತ ಕರೆಸ್ಕೊಳ್ಬೇಕಾದ್ರೆ ಸೂಟು ಬೂಟು ಹಾಕ್ಕೊಳ್ಳೋದು ಬೇಕಿಲ್ಲ. ನ್ಯಾಷನಲ್ ಮ್ಯಾನ್ ಅಂತ ಕರೆಸ್ಕೊಳ್ಬೇಕಾದ್ರೆ ಏನ್ ದೊಡ್ಡ ಕಾರಿನೊಳಗ ವೈಭವದಿಂದ ದೊಡ್ಡ ಅಂತಸ್ತಿನೊಳಗೆ ಮೆರೆಯೋದು ಬೇಕಿಲ್ಲ, ದೊಡ್ಡ ಕುರ್ಚಿಯೊಳಗೆ ಮೆರೆಯೋದು ಬೇಕಿಲ್ಲ. ಸುಮ್ಮನೆ ನ್ಯಾಷನಲ್ ಮ್ಯಾನ್ ಅಂತ ಕರೆಸ್ಬೇಕಾದ್ರೆ ಯಾರು ಹಸಿದು ಬಂದಿರ್ತಾರಲ್ಲ ಅವ್ರಿಗೊಂದು ತುತ್ತು ಅನ್ನ ಕೊಡ್ರಿ. ಯಾರು ನೀರಡಿಸಿ ಬಂದಿರ್ತಾರಲ್ಲ, ನೀರಡಿಕೆ ಆಗಿರ್ತದಲ್ಲ ಅವ್ರಿಗೆ ಒಂದು ಲೋಟ ನೀರು ಕೊಡ್ರಿ. ಯಾರು ಈ ಜಗತ್ತಿನೊಳಗೆ ನನ್ನವರು ಯಾರೂ ಇಲ್ಲ ಅಂತ ಕೂತ್ಕೊಂಡಿರ್ತಾರಲ್ಲ ಅವ್ರ ಜೊತೆ ಹೋಗಿ ಹೆಗಲ ಮೇಲೆ ಕೈ ಹಾಕಿ ನಿನ್ನ ಜೊತೆ ನಾನಿದ್ದೇನೆ ಅನ್ನುವ ಪ್ರೀತಿ ಮಾತುಗಳು ಆಡದವ ನ್ಯಾಷನಲ್ ಮ್ಯಾನ್ ಆಗ್ತಾನೆ. ಈ ವ್ಯಕ್ತಿಗಳು ನ್ಯಾಷನಲ್ ಮ್ಯಾನ್ ಆಗಿದ್ದಾರೆ. ನಾವು ಕೂಡ ಮಹಾತ್ಮರಾಗಬಲ್ಲೆವಲ್ಲೇನು? ನಾವು ಮಹಾತ್ಮರಾಗಬಲ್ಲೆವು. ನೀವೆಲ್ಲ ಅಂತಿರ್ಬೇಕು ಮಹಾತ್ಮರಾಗಬೇಕಾದ್ರೆ ಆರೆಂಜ್ ಬಟ್ಟೆ ಹಾಕೋಬೇಕ್ರಿ ಬುದ್ಧಿ. ಮಹಾತ್ಮರಾಗಬೇಕಾದ್ರೆ ನಮಗೆಲ್ಲ ಮಠಗಳಿರಬೇಕು. ಮಹಾತ್ಮರಾಗಬೇಕಾದ್ರೆ ನಾವೆಲ್ಲ ದೊಡ್ಡ ದೊಡ್ಡ ಶ್ರೇಷ್ಠ ಕೆಲಸ ಮಾಡಬೇಕು. ಮಹಾತ್ಮರಾಗಬೇಕಾದ್ರೆ ಮೂರು ತಾಸು ತಪಸ್ಸು ಮಾಡೋದು ಬೇಕಿಲ್ಲ. ಸಿದ್ದೇಶ್ವರ ಪರಮ ಪೂಜ್ಯರು ಕೈವಲ್ಯ ಪದ್ಧತಿ ಅಂತ ಒಂದು ಪುಸ್ತಕ ಇದೆ. ಸಾಧ್ಯವಾದ್ರೆ ಅದನ್ನು ನೀವೆಲ್ಲ ಓದ್ರಿಯವ. ಎಷ್ಟು ಅದ್ಭುತವಾದ ಪುಸ್ತಕ ಅಂದ್ರೆ ಬರೀ 18 ಪೇಜಸ್, 18 ಪೇಜುಗಳನ್ನು ತುಂಬಿರುವಂತಹ ಆ ಪುಸ್ತಕ ಅದ್ಭುತವಾದ ಸಂದೇಶವನ್ನು ಕೊಡ್ತದೆ. ಪೂಜ್ಯರು ಅಪ್ಪಾಜಿಯವರು ಕೊನೆಯೊಳಗ ತಮ್ಮ ಪರಿವಿಡಿಯನ್ನ ಬರೀತಾರೆ, ಈ ಪುಸ್ತಕವನ್ನ ಓದಿದರೆ ಸಾಕು, ಇನ್ಯಾವ ಪುಸ್ತಕವನ್ನು ಮುಟ್ಟಲಿಕ್ಕೆ ನಿನಗೆ ಅವಶ್ಯಕತೆ ಬೇಕಿಲ್ಲ. ಈ ಪುಸ್ತಕದಲ್ಲಿಯೇ ನೀನಿದ್ದೀಯಾ, ನಿನ್ನೊಳಗನೆ ಈ ಪುಸ್ತಕ ಇದ್ದೀಯಾ ಅಂತ ಒಂದು ಆ ಕ್ವಯಟ್ ಅನ್ನ ಅವ್ರು ಬರೀತಾರೆ. ಬಹಳ ಅದ್ಭುತವಾದಂತಹ ಈಶಾವಾಸ್ಯ ಉಪನಿಷತ್ತಲ್ಲಿ ಪರಮ ಪೂಜ್ಯರು ಹೇಳ್ತಾರೆ, ಮಹಾತ್ಮರಾಗಬೇಕಾಗಿತ್ತು ಅಂದ್ರೆ ಬಿಳಿ ಬಟ್ಟಿ, ಆರೆಂಜ್ ಬಟ್ಟಿಗಳು, ಕಾರುಗಳು, ಆಸ್ತಿ, ಅಂತಸ್ತುಗಳು. ಮಹಾತ್ಮರಾಗಬೇಕಾದ್ರೆ ದೊಡ್ಡ ಕುರ್ಚಿ ಒಳಗ ಕೂತ್ಕೊಂಡೋ ಮಹಾತ್ಮ ಆಗೋದಿಲ್ಲಪ್ಪ. ಮಹಾತ್ಮ ಆಗಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ. ಈ ಜಗತ್ತಿನೊಳಗೆ ಯಾರೇ ಬಂದರೂ ಅವರು ನಮ್ಮವರು ಅನ್ನುವಂತ ಸ್ವೀಕಾರ ಮಾಡುವ ಈ ನಿನ್ನ ಮನಸ್ಸು ದೊಡ್ಡದಿದ್ದಾಗ ನೀನು ಮಹಾತ್ಮನಾಗಲಿಕ್ಕೆ ಸಾಧ್ಯ ಇದೆ ಅಂತ ಸಿದ್ದೇಶ್ವರ ಅಪ್ಪಾಜಿಯವರು ಹೇಳಿರುವ ಮಾತು ನಿಮ್ಗೆಲ್ಲ ಸೂಕ್ಷ್ಮ ಗೊತ್ತಿರಲಿ. ಈ ಮನಸ್ಸು ದೊಡ್ಡದ ಮಾಡ್ಕೋಬೇಕಲ್ಲ ನಾವೆಲ್ಲ. ನಮ್ಮೆಲ್ಲ ಮನೆಗಳು ದೊಡ್ಡ ಅದಾವ, ಅದ್ಭುತ ಮನೆಗಳಿದಾವೆ. 4 ಅಂತಸ್ತು ಮನೆಗಳನ್ನ ಕಟ್ಟಿದ್ದೇವೆ. ಮನೆ ಒಳಗ ತುಂಬೆಲ್ಲ ದೊಡ್ಡ ದೊಡ್ಡ POPಗಳನ್ನ ಹಾಕ್ಸಿದ್ದೇವೆ. ಮನೆ ಒಳಗೆ ಬರಬೇಕಾದ್ರೆ ಟಿವಿ ನೋಡಿದ್ರೆ ನಾನು ಚೀನಾ ದೇಶದಿಂದ ಟಿವಿ ತಗೊಂಡು ಬಂದಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಂತೇವೆ. ಮನೆ ಮುಂದ್ಗಡೆ ಟಿಪಾಯಿ ಹಾಕ್ಸಿರ್ತೇವೆ, ಏನು ಟೇಬಲ್ಗಳು, ಜಪಾನ್ ದೇಶದಿಂದ ಟೇಬಲ್ ತಗೊಂಡು ಬಂದಿದ್ದೇನೆ ಅಂತ ಹೇಳ್ತೇವೆ. ಈ ಜಗತ್ತಿನಲ್ಲಿ ಏನೇ ಮಾಡಿದರೂ ಕೂಡ ಬೇರೆ ಬೇರೆ ದೇಶದ ಎಲ್ಲ ಸಾಮಗ್ರಿಗಳನ್ನ ತಗೊಂಡು ಬಂದು ಅದ್ಭುತವಾದಂತಹ ಮನೆ ಕಟ್ಟಿ ಇನ್ನೇನು ಮನುಷ್ಯ ಜೀವನ ಮಾಡಬೇಕು, ಸಾವು ಕರೆ ಕೊಡ್ತದೆ. ಈಗ ಭಾಷಣ ಜಾಸ್ತಿ ಮಾತಾಡಕತ್ವಿ ಅಂದ್ರೆ ಹೆಂಗ ಚೀಟಿ ಕೊಡ್ತಾರಲ್ಲ, ಗೊತ್ತೈತಲ್ಲ ನಿಮಗೆ? ಭಾಷಣ ಜಾಸ್ತಿ ಮಾಡಕತ್ವಿ ಅಂದ್ರೆ ಏನ್ ಬೋರ್ ಹೊಡ್ಯಾಕತ್ತಪ್ಪ ಅಂತ ನಿಮ್ಗೆ ಅನಿಸಿತು ಅಂದ್ರೆ ಸಣ್ಣಗೆ ಚೀಟಿ ಬರ್ತದೆ, ದಯವಿಟ್ಟು ಮುಗಿಸ್ರಿಪ್ಪ ಅಂತ. ಒಂದು ದಿನ ದೇವನ ಚೀಟಿ ಬರ್ತದೆ. ಭಾಷಣ ಮುಗಿಸ್ಬೇಕಾದ್ರೆ ಚೀಟಿ ಬಂತು ಅಂದ್ರೆ ನಾವು ಭಾಷಣ ಮುಗಿಸ್ಬೇಕು, ಅದು ನಮಗ್ ಗೊತ್ತಿರ್ತದ. ಚೀಟಿ ಬರೋದು ನಮಗ್ ಗೊತ್ತಾಗ್ತದ. ಆ ದೇವನ ಚೀಟಿ ಎಂಥದ್ದು ಬರ್ತದಂದ್ರೆ ನಮಗ್ ಗೊತ್ತೇ ಆಗೋದಿಲ್ಲ. ಕುಂತಲೇನೆ ಕರ್ಕೊಂಡು ಹೋಗ್ತಾನೆ, ಅದ್ರ ಮುಂಚೆನೆ ಸಾಧನೆ ಮಾಡುವಂಥವ್ರು ನಾವು ಆಗಬೇಕು. ಅವ ಚೀಟಿ ಕಳಿಸಲಾರ್ದನೆ ಕರ್ಕೊಂಡು ಹೋಗ್ತಾನೆ ನಮಗೆ, ಹೌದಿಲ್ಲ? ಎಷ್ಟು ಜನ ಕೋವಿಡ್ ಒಳಗೆ ನಾವು ಕಳ್ಕೊಂಡಿಲ್ಲ, ಎಷ್ಟು ನಾವೆಲ್ಲ ನೋಡ್ತೇವೆ ದಿನಪತ್ರಿಕೆ. ನನ್ನ ಹತ್ರ ಕೋಟಿ ರೂಪಾಯಿ ಇದೆ, ಈಗ ತಗೊಳ್ಳಿ, ನನ್ನ ಮಗನನ್ನ ಉಳಿಸಿಕೊಡಿ. ನನ್ನ ಹತ್ರ ಕೋಟಿ ಬಂಗಾರಗಳಿವೆ, ತಗೊಳ್ಳಿ, ನನ್ನ ಮಗಳನ್ನ ಉಳಿಸಿಕೊಡಿ, ನಮ್ಮ ಅಪ್ಪನ ಉಳಿಸಿಕೊಡಿ. ಆ ದೇವ ನಿಶ್ಚಿತ ಮಾಡಿದ ಅಂದ್ರೆ ಒಂದು ಕ್ಷಣ ಸಾವು ನಿಂದು ಬಂತು ಅಂತಂದ್ರೆ ಯಾರ ಕಡೆಯಿಂದನೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಕೇಳಿರ್ಬೋದು, ಯಾಕೆ ನಾವು ಆತ ಶ್ರೇಷ್ಠ ಸಂತ, ಈ ನಾಡು ಕಂಡಂತಹ ಶತಮಾನದ ಸಂತ ಅಂತ ನಾವು ನಮ್ಮ ಅಪ್ಪುಗಳನ್ನ ಕರಿತೇವೆ ಅಂದ್ರೆ ಎಷ್ಟು ಅದ್ಭುತವಾದ ನಯವಿನದ ಮಾತುಗಳನ್ನು ಆಡೋರಲ್ಲ. ನಿಮಗೆ ಗೊತ್ತಿರ್ಲಿಯವ, ಅವರು ಸಿದ್ದನಗೌಡ ಅಂತ 8ನೇ ವಯಸ್ಸಿನೊಳಗೆ ಅವರ ಹೆಸರು ಸಿದ್ದನಗೌಡ ಅಂತ ಇತ್ತು. ನಮ್ಮ ಸಿದ್ದೇಶ್ವರ ಅಪ್ಪಾಜಿಯವರದು 250 ಎಕರೆ ಜಮೀನ್. ಯಾರು ಬಿಟ್ಟು ಬರ್ತೀರಿ ಹೇಳ್ರಿ ನೋಡೋಣ? ಯಾರಾದ್ರೂ ಬಿಟ್ಟು ಬಂದಿರ? 250 ಎಕರೆ ಜಮೀನು ನಿನ್ನ ಹೆಸರ ಮೇಲೆ ಐತಿ ಅಂದ್ರೆ ಯಾರು ಬಿಟ್ಟು ಬಂದಿರಿ ಹೇಳ್ರಿ? 2 ಎಕರೆ ಬಿಟ್ಟು ಬಂದಿಲ್ಲ ನಾವು. ಸಿದ್ದೇಶ್ವರ ಅಪ್ಪಾಜಿಯವರು ಮನೆಯಿಂದ ಆಚೆ ಬರಬೇಕಾದ್ರೆ 8 ವಯಸ್ಸಿನೊಳಗ ತಮ್ಮ ಒಂದು ಲೇಖನದೊಳಗೆ ಬರೀತಾರೆ, 250 ಎಕರೆ ನನ್ನ ಹೆಸರ ಮೇಲೆ ಇರ್ಬೋದು, ಒಬ್ಬರೇ ಮಗ. 250 ಎಕರೆ ನನ್ನ ಹೆಸರ ಮೇಲೆ ಇರ್ಬೋದು. ನಾವೊಂದು ಸತ್ಯ ನನಗೆ ಇವತ್ತು ಅರಿವಾಗ್ಯದ, ದ ಎನ್ಲೈಟ್ಮೆಂಟ್ ಆಫ್ ನಾಲೆಡ್ಜ್. ನನಗಿವತ್ತು ಒಂದು ಶಾಶ್ವತವಾದ ಸತ್ಯ ಅರಿವಾಗ್ಯದ. ಆ ಸತ್ಯ ಏನು ಅಂದ್ರೆ 250 ಎಕರೆ ಇದ್ರೆ ಏನು, 3 ಅಂತಸ್ತು ಮನಿ ಇದ್ರೆ ಏನು, ಕೋಟಿ ರೂಪಾಯಿ ಆಸ್ತಿ ಇದ್ರೇನು, FDಗಳ ಪತ್ರಗಳು ಟೆಸರಿ ಒಳಗ ಕೂತಿದ್ರೆ ಏನು, ಒಂದು ಸತ್ಯ ನನಗೆ ಅರ್ಥ ಆಗದಂತ ಸಿದ್ದೇಶ್ವರ ಅಪ್ಪಾಜಿಯವರು ಮನೆಯನ್ನ ಆಚೆ ಬಿಡಬೇಕಾದ್ರೆ ಅವಂಗ ಒಂದು ಮಾತನ್ನ ಹೇಳಿ ಬರ್ತಾರೆ. ಎಷ್ಟು ರೋಮಾಂಚ
ರೋಮಾಂಚನ ಆಗ್ತದೆ. ಆ ವಯಸ್ಸಿನ ಒಬ್ಬ ಸಣ್ಣ ವಯಸ್ಸಿನ ಹುಡುಗನಿಗೆ ಅಷ್ಟು ಅದ್ಭುತ ಜ್ಞಾನ ಹೇಗಿತ್ತು ಅಂತ ನೀವು ಕೂಡ ಆಶ್ಚರ್ಯ ಪಡ್ತೀರಿ. ಒಂದು ಮಾತು ಹೇಳ್ತಾರೆ, 250 ಎಕರೆ ಮಣ್ಣು ನನ್ನದಲ್ಲ, ನನ್ನ ಹೆಸರು ಮ್ಯಾಗ ಇರುವುದು 3/6 ಅಷ್ಟೇ ಫೀಟ್. ನಾನು ಅಲ್ಲಿ ಒಳಗೆ ಹೋಗವನೇ ಒಂದು ದಿನ, ಅದು ನನ್ನ ಶಾಶ್ವತವಾದ ಮಣ್ಣು ವಿನಃ ನಾನು ಎಷ್ಟೇ ಇವತ್ತು ಮಣ್ಣು ತಗೊಂಡ್ರು ಮಣ್ಣು ಒಂದು ದಿನ ನನ್ನ ನುಂಗುತ್ತೈತಿ ಅಂತ ಗೊತ್ತದ, ಅದಕ್ಕೆ ನಾ ಮನಿ ಬಿಡಾಕತ್ತೀನಿ ಅಂತ ಅಪ್ಪಾಜಿಯವರು ಹೇಳಿ ಈ ಮಾತನ್ನ ಬಿಡ್ತಾರೆ. ಯಾರಿಗೆ ಬಂದಿದೆ ಹೇಳಿ ಆ ಜ್ಞಾನ? ಯಾರಿಗೆ ಬಂದೈತಿ ಹೇಳಿ ಆ ಅದ್ಭುತವಾದ ವಿವೇಚನೆ? ಯಾರಿಗೆ ಬಂದಿದೆ ಆ ಆಲೋಚನೆ? 250 ಎಕರೆ ಮಣ್ಣು ಐತಿ, ಅದನ್ನ ಹೆಂಗರ ಮಾಡಿ ಜಾಸ್ತಿ ಮಾಡ್ಕೋಬೇಕಂತ ನಾವೆಲ್ಲ ಬಡದಾಡಿವಲ್ಲ, ನಾವೆಲ್ಲೂ ಇಲ್ಲೇ ಕುಂತೀವಿ. ಆ 250 ಎಕರೆ ದೊಡ್ಡದಲ್ಲ. ಆ 250 ಎಕರೆ ಮಣ್ಣು ಒಳಗೆ ಒಂದು ದಿನ ಈ ದೇಹವನ್ನ ಇಡ್ತಾರೆ ಅಂತ ತಿಳ್ಕೊಂಡಿರುವ ಪೂಜ್ಯರು ಇವತ್ತು ನಮ್ಮೊಂದಿಗೆ ನಡೆದಾಡುವ ದೇವರಾಗಿ ಹೋಗ್ತಾರಲ್ಲ, ಆ ಸತ್ಯವನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಏನು ಅಂದ್ರೆ ಡೆತ್ ಈಸ್ ಇನ್ಎವಿಟೇಬಲ್. ಅದೊಂದು ಸತ್ಯವನ್ನ ನೀವು ತಿಳ್ಕೊಂಡ್ಬಿಡ್ರಿ. ಸಾವು ಯಾರಿಂದ ಕೈಯಿಂದನೂ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಕೆಲವೊಬ್ರು ಕೂತ್ಕೊಂಡನೇ ಹೋಗ್ಯಾರ, ಕೆಲವೊಬ್ರು ಎದ್ದು ಹೋಗ್ಯಾರ. ಒಬ್ಬ ಬಹುದೊಡ್ಡ ಮನೆಯನ್ನ ಕಟ್ಟಿಸಿದ್ದ. ಎಷ್ಟು ಮನೆ ಕಟ್ಟಿಸಿದ್ದ ಅಂದ್ರೆ ಒಂದು 80 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟತಾನೆ. 35 ವರ್ಷ ದುಡಿತಾನೆ ತನ್ನ ಅವಧಿ ಒಳಗೆ. ಎಷ್ಟು ಅದ್ಭುತ ಗಳಿಕೆಯನ್ನ ಆತ ಮಾಡ್ತಾನ. ಬಹಳ ಅದ್ಭುತ ಮನೆಯನ್ನ ಕಟ್ತಾನ. ನೋಡಿದವರೆಲ್ಲ ಹೇಳ್ತಾರೆ, ಎಷ್ಟು ಅದ್ಭುತ ಮನೆ, ಎಷ್ಟು ಅದ್ಭುತ ಮನೆ. ಅವ್ರಿಗೆಲ್ಲ ಹೇಳಕತ್ತಿದ್ನಂತವ, ಬಾತ್ರೂಮ್ ಒಳಗೆ ಹಾಕ್ಸಿರೋ ಟೈಲ್ಸ್ ಜರ್ಮನಿಯಿಂದ ತಗೊಂಡು ಬಂದಿನಂದಿಂತವ. ಬಾತ್ರೂಮ್ ಒಳಗೆ ಹಾಕ್ಸಿರೋ ಟೈಲ್ಸು ಜರ್ಮನಿಯಿಂದ ತಗೊಂಡು ಬಂದೀನಿ. ನನ್ನ ಟಿವಿ ಚೀನಾಯಿಂದ ತಗೊಂಡು ಬಂದೀನಿ. ನೀವೇನು ಸುಮ್ಮನೆ ಟಿಪಾಯಿ ಯೂಸ್ ಮಾಡ್ತಿರಲ್ಲ ಊಟ ಮಾಡಕ್ಕೆ, ಅದನ್ನು ನಾನು ಬೇರೆ ದೇಶದಿಂದ ತಗೊಂಡು ಬಂದೀನಿ. ಟಿಪಾಯಿ ಮೇಲಿರೋ ಬೌಲ್ ಏನೈತಲ್ಲ ಅದನ್ನು ಹೋಗಿ ನಾನು ಮೊನ್ನೆ ಅಫ್ಘಾನಿಸ್ತಾನ್ ಒಳಗೆ ತಗೊಂಡು ಬಂದೀನಿ ಅಂದ. ಒಬ್ಬ ಸಂತ ಹೋಗಿ ಆತನಿಗೆ ಕೇಳಿದ, ಟಿಪಾಯಿ ಜಪಾನ್ದಿಂದ ತಗೊಂಡು ಬಂದಿ, ಬೌಲನ್ನ ಅಫ್ಘಾನಿಸ್ತಾನಿಂದ ತಗೊಂಡು ಬಂದಿ, ಆ ಬೌಲ್ ಒಳಗ ರೊಟ್ಟಿ ಐತಲ್ಲಪ್ಪ ಅದು ಯಾವ ದೇಶದಿಂದ ತಗೊಂಡು ಬಂದಿ ಅಂತ ಕೇಳಿದ್ರು. ಅರ್ಥ ಆಗತ್ತಲ್ಲ ನಿಮಗೆ? ಎಲ್ಲ ಬೇರೆ ಬೇರೆ ದೇಶದ ಸಾಮಗ್ರಿಗಳನ್ನ ಮೆಟೀರಿಯಲ್ಸ್ನ ನೀವು ತಗೊಂಡು ಬಂದು ಇಲ್ಲ ಅಂದಿಲ್ಲ. ಊಟ ಮಾಡು, ಊಟ ಎಲ್ಲಿಂದ ತಗೊಂಡು ಬಂದಿ ಅಂದ್ರೆ ಅವನಿಗಂದ್ರು, ಇಲ್ರಿಪ್ಪ ಇದು ನಮ್ಮ ಹಿಂದೆ ಬೆಳೆದಿದ್ದು, ಇದು ನಮ್ಮ ಮನೆ ಹಿಂದೆ ಬೆಳೆದಿದ್ದು ಅಂದವ. ಇಷ್ಟು ಅನ್ನೋದಕ್ಕನೆ ದೊಡ್ಡ ಅದ್ಭುತ ಮನೆ ಕಟ್ಟಿದ. 35 ವರ್ಷ ಆಯ್ತು. ನಿನ್ನೆ ಮನಿ ಓಪನಿಂಗ್ ಮಾಡಿದಾನ, ಮರುದಿನ ಅಂದ್ರೆ ಯಮ ಬಂದ ಮನೆಗೆ. ಯಮ ಗೊತ್ತಾಗ್ತದಲ್ಲ, ಯಾರು ಹೇಳ್ರಿ? ನಮ್ಮನ್ನು ಕರ್ಕೊಂಡೋಗ, ನಮ್ಮನ್ನೇನೊಂದು ದಿನ ಕರ್ಕೊಂಡು ಹೋಗ್ತಾನಲ್ಲ, ಅವ ಬಂದ ಮನೆಗೆ. ಅವ ಅಂದ, ನೀನು ಏನು ಮಾಡಿದ್ರೆ ಏನೈತಿ ದೋಸ್ತ, ನಿಂದು ಮುಗಿದದ ನಡಿ ನನ್ನ ಜೊತೆ ಅಂದವ ಯಮ. ನಿಂದು ಮುಗೀತು ಇವತ್ತಿಗೆ, ನಿನ್ಗೆ ಬ್ರಹ್ಮ ಇಷ್ಟ ನಿನಗೆ ಬರ್ದಿದ್ದಪ್ಪ, 35 ವರ್ಷ ಅಂತ ನಿನ್ನ ಹಣಿ ಮ್ಯಾಗ ಬರ್ದಿತ್ತು. ಇನ್ನು ಮುಂದೆ ನೀನು ಒಂದು ದಿನನೂ ಬದುಕಾಗುದಿಲ್ಲ, ಬಾ ನನ್ನ ಜೊತೆ ಅಂದ ಯಮ. ಅವ ಅಂದ, ನಿನ್ನೆರ ಮನಿ ಓಪನಿಂಗ್ ಮಾಡಿನಪ್ಪ ಯಮ. 2 ವರ್ಷ ಆಯ್ತು ನಾನು ಮದುವೆ ಆಗಿ, ನನ್ನ ಹೆಂಡತಿಗೆ ಈ ಚಂದ ಮನಿ ಒಳಗೆ ನಾನು ಅದ್ಭುತವಾಗಿ ಜೀವನ ಮಾಡ್ಬೇಕು ಅನ್ಕೊಂಡಿನಿ. ನನಗೊಂದು ಸಣ್ಣ ಕೂಸದ ಕಂದ ಅದ, ಅದನ್ನ ಜೊತೆ ನಾನು ಚಂದ ಜೀವನ ಮಾಡ್ಬೇಕು ಅನ್ಕೊಂಡಿನಿ. ನೀನು ಇವತ್ತ ಕರ್ಕೊಂಡು ಹೋದ್ರ ಪಾಪವು ಅಲೆಮಾರಿ ಯಾಕವಪ್ಪ, ಯೋಚನೆ ಮಾಡ ಅಂದಿವ. ಅಂದ್ರೆ ದೇವರಿಗೆ ಬುದ್ಧಿ ಹೇಳು ಮಂದಿ ನಾವು, ದೇವರಿಗೆ ಬುದ್ಧಿ ಹೇಳು ಮಂದಿ ನಾವು ಅಂತ ತಿಳ್ಕೋರಿ ನೀವು. ಅವ ಅಂದ, ಏನು ಮಾಡ್ತಿ ಏನು ಬಿಡ್ತಿ ಗೊತ್ತಿಲ್ಲಪ್ಪ, ಈಗ ನಿನ್ನ ಡೇಟ್ ಬಂದದಿಲ್ಲ, ಮುಗ್ದದ್ ನಿಂದು 35 ವರ್ಷ ನಿಂದ ಆಗ್ಯದಪ್ಪ, ಬಂದು ಬಿಡು ನನ್ನ ಜೊತೆ ಅಂದವ. ಇವ ಒಳಗಡೆ ಅಡ್ಗಿ ಮನೆ ಒಳಗೆ ಹೋಗಿ ಒಂದು ಪ್ಲಾನ್ ಮಾಡ್ತಾನೆ. ಹಿಂಗಾದ್ರೆ ಕೆಲಸ ಆಗೋದಿಲ್ಲ ಬಾ ಅಂದಿವ, ಹಿಂಗಾದ್ರೆ ಇದು ವರ್ಕ್ ಆಗೋದಿಲ್ಲ, ನಾವೊಂದು ಪ್ಲಾನ್ ಮಾಡಬೇಕು ಅಂತ ಇವ ಏನು ಮಾಡಿದ, ಒಂದು ಶರಬತ್ ಮಾಡಿಕೊಡು ನಮಗೆ. ಶರಬತ್ ಅಂದ್ರೆ ನಿಮ್ಗೆ ಗೊತ್ತಾಗ್ತದಲ್ಲ, ಜ್ಯೂಸ್ ಟೈಪ್ ಇರ್ತದೆ, ಅದು ಲೆಮನ್ ಜ್ಯೂಸ್ ಅಂತ ನೀವೇನು ಕರಿತೀರ ನೋಡ್ರಿ. ಲೆಮನ್ ಜ್ಯೂಸ್ ಮಾಡಿಕೊಡುನು. ಲೆಮನ್ ಜ್ಯೂಸ್ ಒಳಗೆ ನಿದ್ದೆ ಬರೋಗು ಗುಳಿಗೆ ಹಾಕುನು ಅಂದಿವ. ನಿದ್ದೆ ಬರೋ ಟ್ಯಾಬ್ಲೆಟ್ ಹಾಕಿ ಯಮನಿಗೆ ಕುಡಿಸಿಬಿಟ್ರೆ ಅವ ಮಲ್ಕೊಂಡು ಬಿಡ್ತಾನ. ನನ್ನ ಹೆಸರೇನು ಫಸ್ಟ್ ಐತಲ್ಲ ಅದನ್ನ ಲಾಸ್ಟ್ ಬರ್ಕೊಂಡ್ಬಿಡ್ತೀನಿ ನಾನು, 45 ವರ್ಷ ಎಕ್ಸ್ಟೆಂಡ್ ಆಗ್ತದ ಅಂದಿವ. ತಲೆ ಓಡಿಸಿದ. ಎಷ್ಟು ನಾವು ಎಂತಹ ಮಂದಿ ಅಂದ್ರೆ, ಈ ಟೆಪಿಗೆ ಹಾಕೋ ಮಂದಿ ಗೊತ್ತದಲ್ಲವ ನಿಮಗೆ, ಮೋಸ ಮಾಡೋರಿಗೆ ಟೆಪಿಗೆ ಹಾಕೋದಂತಾರೆ. ನಾವು ಎಂತಹ ಜನಗಳು ಅಂದ್ರೆ, ನಾವು ಟೆಪಿಗೆ ಹಾಕೊಳ್ಳೋದು ಬೇರೆಯಪ್ಪ, ದೇವರಿಗೆ ಟೆಪಿಗೆ ಹಾಕ್ತೀವಿ ಅಂದ್ರೆ ನಾವು ಎಷ್ಟು ಮಿತಿ ಮೀರಿರ್ಬೇಕು ಯೋಚನೆ ಮಾಡ್ರಲ್ಲ. ಅವ ಅಂದ, ಈ ಪ್ಲ್ಯಾನ್ ವರ್ಕ್ ಆಗುತ್ತೆ ಬಾ ಇದು ಅಂತ ಶರಬತ್ ಮಾಡಿ ಕೊಡ್ತೀನ್ರಿ ಅಂದ. ಯಮನಿಗೆ ಆಶ್ಚರ್ಯ ಆಯಿತು, ಯಮನಿಗೆ ಬಹಳ ಖುಷಿ ಆಯಿತು. ಎಲ್ಲೆಲ್ಲಿ ಮನಿ ಒಳಗೆ ಹೋಗಿನ ಅಲ್ಲೆಲ್ಲ ಸುಮ್ಮನ ಕರೆದಂಗೆ ಬಂದಾರ. ಇದು ಯಾರೋ ಪಾಪ ನನಗೆ ಇಷ್ಟೆಲ್ಲ ಬಿಸಿಲೊಳಗೆ ನಾನು ಓಡಾಡಿದ್ದಕ್ಕೆ ನನಗೊಬ್ಬ ಲೆಮನ್ ಜ್ಯೂಸ್ ಕೊಡ್ತಾನೆ ಅಂದರೆ ಎಷ್ಟಿದ್ರ ಮನಸ್ಸು ಒಳ್ಳೇದಿರಬೇಕು ಅಂತ ಯಮ ಕುಂತ, ತನ್ನ ಗದ ಬಿಟ್ಟು ಸೋಫಾ ಮ್ಯಾಗ ಕುಂತ. ಅದ್ಭುತವಾದ ಮನೆ ಕಟ್ಟಿದ್ನಲ್ಲ, ಅದು ಲಿಂಬೆ ಹಣ್ಣದು ಏನಿರುತ್ತಲ್ಲ ಜ್ಯೂಸ್, ಅದನ್ನು ಮಾಡಿಕೊಟ್ಟು ತಗೋರಿಪ್ಪ ಕುಡೀರಿ ಅಂತ ಕೊಟ್ಟಿವ. ತುಂಬ ತಂಪಾದ ಪಾನಿ ಬಿಸಿಲೊಳಗೆ ಅಡ್ಡಾಡಿ ಬಂದಾಗ ನಾವು ಅದು ಏನು ತಂಪಂದು ಕುಡ್ದಾಗ ಎಷ್ಟು ರಿಲೀಫ್ ಅನ್ನಿಸ್ತದಲ್ಲ, ಅದನ್ನು ಕುಡಿದ ತಕ್ಷಣ ಅವನಿಗನಿಸ್ತು ಬಹಳ ಖುಷಿ ಆಯಿತು, ನನಗೆ ನಿದ್ದೆ ಬರಾಕತ್ತದಪ್ಪ, ಒಂದು 3 ತಾಸು ಮಲಗ್ತೀನಿ ನಿನ್ನ ಬೆಡ್ರೂಮ್ದಾಗ ಅಂತಿದ್ದು ಯಮ. ಅಷ್ಟು ಅನ್ನೋದಕ್ಕೆ ಅವ ಅಂದ, ನನಗೂ ಇದೇ ಬೇಕಾಗಿತ್ತು ಬನ್ನಿ ಸರ್ ಅಂದಿವ. ಇಷ್ಟು ಅನ್ನೋದಕ್ಕೇ ಯಮ ಹೋಗಿ ಮಲ್ಕೊಂಡ. ಅದೇನು ಲಿಸ್ಟ್ ಇತ್ತಲ್ಲ,
ಆ ಲಿಸ್ಟ್ ಒಳಗೆ ಸ್ಟಾರ್ಟಿಂಗ್ ಇವನ್ ಹೆಸರಿತ್ತು, ಮತ್ತು ಇವತ್ತು ಬಂದಿತ್ತಲ್ಲ, ಇದನ್ನೇನು ಮಾಡಿದ ಇವ ಫಸ್ಟಿಗೆ ಇದ್ದಿದ್ದನ್ನ ಹೆಸರನ್ನು 45 ವರ್ಷ ಎಕ್ಸ್ಟೆಂಡ್ ಮಾಡಿ ಲಾಸ್ಟ್ ಬರ್ಕೊಂಡ. ಅಂದ್ರೆ 2025 ಅವನು ಸಾವಿತ್ತು ಅಂದ್ರೆ 2080ಕ್ಕೆ 70ಕ್ಕೆ ಅವನು ಸಾವು ಮಾಡ್ಕೊಂಡವ. ಅಷ್ಟು ಅನ್ನೋದಕ್ಕೇನೆ ಎಷ್ಟು ಖುಷಿ ಆಯ್ತು ಅವನಿಗೆ ಅಂದ್ರೆ ನಾನು ಇನ್ನು ಆರಾಮಾಗಿ ಬದುಕಬಹುದು, 45 ವರ್ಷ ನನಗೆ ಗೊತ್ತಾಗೈತೆ ಅಂದ್ಮ್ಯಾಗ ಬದುಕ್ಬೋದು. ನಿಮಗೆಲ್ಲ ಒಂದು ಪ್ರಶ್ನೆಯನ್ನ ಕೇಳಕ್ಕೆ ಇಷ್ಟಪಡ್ತೇನೆ. ನಮಗೆ ಸಾವು ಯಾವತ್ತು ಬರ್ತದಂತ ನಮಗೆ ಗೊತ್ತಿಲ್ಲ. ಒಂದು ವೇಳೆ ದೇವ ಅವನ ಕ್ರಿಯೇಷನ್ ಎಷ್ಟು ಅದ್ಭುತ ಇದೆ ಅಂದ್ರೆ, ಒಂದು ವೇಳೆ ದೇವರು ಏನಾದ್ರೂ ನಮಗೆ ನೀ ಇವತ್ತೇ ಸಾಯ್ತೀಯಪ್ಪ ಅಂತ ಏನಾದ್ರೂ ನಮ್ಗೆ ಡೆತ್ ಡೇಟ್ ಏನಾದ್ರೂ ಫಿಕ್ಸ್ ಮಾಡಿದ್ದ ಅಂದ್ರೆ ಎಷ್ಟು ಮಟ್ಟಿಗೆ ಮನುಷ್ಯ ತನ್ನ ಆಸೆಗೆ ಇಳಿತಿದ್ದ ಅನ್ನೋದನ್ನ ಯೋಚನೆ ಮಾಡಿ. ಇಷ್ಟೇ ಇವತ್ತ ನಂದು ಲಾಸ್ಟ್ ಡೇಟ್ ಅನ್ನೋದದ ಎಲ್ಲ ಕಬಳಿಸ್ಕೊಳ್ಳೋದು. ಇವತ್ತ ನನ್ನ ಲಾಸ್ಟ್ ಡೇಟ್ ಅನ್ನೋದದ ಎಷ್ಟು ಕೊಲೆ ಮಾಡ್ತಿದ್ದ, ಇವತ್ತ ನಂದು ಲಾಸ್ಟ್ ಡೇಟ್ ಅಂತಂದು ಎಷ್ಟು ಜನಗಳಿಗೆ ಮೋಸ ಮಾಡ್ತಿದ್ದ. ಆ ದೇವನ ಕ್ರಿಯೇಷನ್ ಎಷ್ಟು ಅದ್ಭುತ, ಒಂದು ಕ್ಷಣ ಯೋಚನೆ ಮಾಡ್ರಲ್ಲ. ಯಮನಿಗೆ 3 ಗಂಟೆ ಆದ ಮೇಲೆ ಎಚ್ಚರ ಆಯ್ತು. ಯಮ ಅಂದ, ಭೂಲೋಕ ಅಲ್ಲಪ್ಪ, ಕೈಲಾಸದೊಳಗೆ ಸಹಿತ ನಾ ಇಂಥ ಅದ್ಭುತವಾದ ಅಮೃತವನ್ನು ಕುಡಿದಿದ್ದಿಲ್ಲ. ನಿನ್ನ ಕೈಯಿಂದ ಅದು ನೀನು ಏನು ಮಾಡಿ ಕೊಟ್ಟಿಯೋ ನನಗೆ ಗೊತ್ತಿಲ್ಲ. ಆ ನಿನ್ನ ಲಿಂಬೆಹಣ್ಣು ಜ್ಯೂಸಿಂದ ನನಗೆ 3 ಗಂಟೆ ನಿದ್ದೆ ಬಂತು. ನಿನ್ನ ಇವತ್ತು ಬಿಡ್ತೀನಪ್ಪ, ಲಾಸ್ಟ್ ಯಾರದಲ್ಲ ಅವ್ರು ತಗೊಂಡು ಹೋಗ್ತೀನಿ ಅಂದವ. ಅಲ್ಲ ನಗರಿ, ಒಂದು 5 ನಿಮಿಷ ನಗರಿ, ಏನಿಲ್ಲ. ಫಸ್ಟ್ ಏನೈತಲ್ಲ ಉಚಿಪಾಲಿದ ಹೆಸರು, ನಿನ್ನ ಕರ್ಕೊಂಡು ಹೋಗೋದಿಲ್ಲ ನಾನು, ನನಗೆ ನಿನ್ನ ಅಮೃತದಿಂದ ಖುಷಿ ಆಗಿದೆ, ನಿನ್ನ ಕರ್ಕೊಂಡು ಹೋಗೋದಿಲ್ಲ. ಲಾಸ್ಟ್ ಯಾರದಾರ ಅವರು ಕರ್ಕೊಂಡು ಹೋಗಿ ನೋಡ್ತಾನೆ, ಹೆಸರು ಇದೆ. ಅಲ್ಲ ಮಗನೇ, ನನಗೆ ಮೋಸ ಮಾಡಿಯ, ಬಾ ನಡಿ ಅಂತ ಕರ್ಕೊಂಡು ಹೋದ. ಬಿಟ್ಟೆನೆಂದೆ ಬಿಡದರೆ ಸಾವು ಬಿದ್ದೀತೆ ನಿಮ್ಮ ಹಿಂದೆ. ಯಾವತ್ತು ಬಿಡದಿದೆ ನಮ್ಮ ಸಾವು? ಹೇಳಿದ್ನಲ್ಲ, ಡೆತ್ ಈಸ್ ಇನ್ಎವಿಟೇಬಲ್. ಯಾವತ್ತು ಬರ್ತದ ಗೊತ್ತಿಲ್ಲ. ಅದು ಒಂದು ದಿನ ದೇವರು ನಿಶ್ಚಿತ ಮಾಡಿದಾನ ಅಂತಂದ ಮೇಲೆ ಎಷ್ಟೇ ಸರ್ಕಸ್ ಮಾಡಿ, ಎಷ್ಟೇ ಮ್ಯಾಜಿಕ್ ಮಾಡಿ, ಎಷ್ಟೇ ದೇವರಿಗೆ ಕೋಟಿ ರೂಪಾಯಿ ಫಂಡ್ ಹಾಕಿ ನನ್ನ ಆಯುಷ್ಯನ್ನ ಜಾಸ್ತಿ ಮಾಡಪ್ಪ ಅಂದ್ರೂ ಸಾವು ನಮ್ಮನ್ನ ಬಿಡೋದಿಲ್ಲ. ಅದು ಯಾವತ್ತು ಬರುತ್ತಲ್ಲ ಅವತ್ತು ಒಂದು ದಿನ ಹೋಗಲೇಬೇಕು. ಯಾಕೆ ಸಾವಿನ ಬಗ್ಗೆ ಹೇಳಿದೆ ನಿಮಗೆಲ್ಲ ಅಂತಂದ್ರೆ, ಬದುಕಬೇಕಲ್ಲ ಈ ಜೀವನದಲ್ಲಿ. ಜನ್ಮ ಫಸ್ಟ್ ಪೇಜು, ಡೆತ್ ಸಾವು ಅನ್ನೋದು ಲಾಸ್ಟ್ ಪೇಜು. ಈ ಕೊನೆ ಪೇಜಸ್ ಏನದಾವಲ್ಲ ಖಾಲಿ ಅದಾವ. ಇವು ಒಂದು ಸಲ ಬರೆದು ಬಿಟ್ರಿ ಅಂತಂದ್ರೆ ಅದನ್ನು ಹೊಳ್ಳಿ ನಿಮ್ಗೆ ಅರಸಾಕ ಆಗೋದಿಲ್ಲ. ಯಾಕಂದ್ರೆ ಪೆನ್ನಿನಿಂದ ದೇವರು ಬರೆದಿರೋ ಆ ಪೇಜಸ್ಗಳನ್ನ ಯಾವ ರೀತಿ ನೀವು ತುಂಬಿಸ್ಕೋಬೇಕು ಅಂದ್ರೆ, ಹೇಗೆ ಶಿವಕುಮಾರ ಮಹಾಸ್ವಾಮಿಗಳು ಬದುಕಿದರಲ್ಲ, ಹೇಗೆ ಸಿದ್ದೇಶ್ವರ ಅಪ್ಪಾಜಿಯವರು ಬದುಕಿದರಲ್ಲ, ಆ ರೀತಿ ಬದುಕ್ರಿ. ಸತ್ತ ಮೇಲೂ ನಿಮ್ಮ ಹೆಸರಿರಲಿಕ್ಕೆ ಸಾಧ್ಯ ಇದೆ. ಇದೇ ಅವರಿಂದ ಪ್ರೇರಣೆ ಆಗಬೇಕಾಗಿರೋದು, ಏನು ಬೇರೆ ಪ್ರೇರಣೆ ಇಲ್ಲ. ಪರಮ ಪೂಜ್ಯರು ಹೇಗೆ ಜೀವನ ಮಾಡಿದರೋ, ಪೂಜ್ಯರು ಹೇಗೆ ಆದರ್ಶ ಬದುಕು ನಡೆಸಿದರೋ, ಅವರಂತ ಜೀವನ ನಾವು ಮಾಡಿಬಿಟ್ರೆ ಸಾಕು, ನಾವು ಕೂಡ ಮಹಾತ್ಮರಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಜಗತ್ತು ನೀವು ಯಾರನ್ನ ನೋಡಿದ್ದೀರೋ ಬಿಟ್ಟಿರೋ ಗೊತ್ತಿಲ್ಲ, ನಾನು 2 ಪರಮ ಪೂಜ್ಯರನ್ನ ನೋಡಿದ್ದೇನೆ. ತಾಳಿಕೋಟೆಯಲ್ಲಿ ಖಾಸ್ಕತೇಶ್ವರ ಮಠ ಅಂತ ಇದೆ. ಅದು ಬಹುದೊಡ್ಡ ಮಠ. ಬಹುದೊಡ್ಡ ಮಠ. ಯಾವ ಮಟ್ಟಿಗೆ ಮಠ ಅಂದ್ರೆ, ಸುಮ್ಮನೆ ಆ ಮಠದಿಂದ ಜಾತ್ರೆ ಆಗ್ತದೆ ಅಂದ್ರೆ 9 ಲಕ್ಷ 8 ಲಕ್ಷ ಜನ ಸೇರ್ತಾರೆ. ಅಷ್ಟು ಅದ್ಭುತವಾದಂತಹ ಮಠ. ನಮ್ಮ ಹಿಂದಿನ ಪರಮ ಪೂಜ್ಯರಿಗೆ ಕಣ್ಣಿರ್ಲಿಲ್ಲ. ಹುಟ್ಟು ಕುರುಡ ಪರಮ ಪೂಜ್ಯರು, ಕಣ್ಣಿರ್ಲಿಲ್ಲ ಅವರಿಗೆ. ಆದರೆ ಅವರು ಹೇಳುವ ಮಾತುಗಳೆಲ್ಲ ವೇದವಾಕ್ಯವಾಗಿದ್ದವು. ಏನೋ ಗೊತ್ತಿಲ್ಲ, ಯಾವತ್ತೂ ಕೂಡ ಪಗಡಿ ಆಟ ಹಾಕಿ ಹೇಳಿದಾತವರಲ್ಲ, ಪಂಚಾಂಗವನ್ನ ನೋಡಿ ಹೇಳಿದಾತವರಲ್ಲ. ಸುಮ್ಮನೆ ಹಿಂಗೆ ಮಲ್ಕೊಂಡಿರ್ತಾರೆ. ಈ ಸಿದ್ಧರು ಬರ್ತಾರಲ್ಲ, ಸಿದ್ಧರು ಏನು ಅಂದ್ರೆ ಏನು ನುಡಿತಾರಲ್ಲ ಅದು ಆಗಿ ಹೋಗ್ತದ. ಅಂತಹ ಇಂದಿನ ಪರಮ ಪೂಜ್ಯರು ಲಿಂಗೈಕ್ಯರಾದ ಮೇಲೆ ಆ ಪಟ್ಟವನ್ನ ನಾನೇ ವಹಿಸ್ಕೋಬೇಕು ಅಂತ ನನಗೆ ಕೊಟ್ಟರು. 2012ರಲ್ಲಿ ನನಗೆ ಆ ಪಟ್ಟ ಕೊಟ್ಟಾಗ, ಮುಂದೆ ಈತನ ಅಭ್ಯಾಸ ಎಲ್ಲಿ ಮಾಡಬೇಕು ಅಂದಾಗ ನನಗೆ ತುಮಕೂರಲ್ಲಿ ಕರ್ಕೊಂಡು ಹೋಗಿದ್ರು. ತುಮಕೂರಿನ ಅಪ್ಪಾಜಿಯವ್ರ ಹತ್ರ ನಾನು ಮೀಟ್ ಆದಾಗ ಅವ್ರು ಅಜ್ಜರು ಒಂದ ಮಾತು ಹೇಳಿದ್ರು ದರ್ಶನವನ್ನ ಪಡ್ಕೊಂಡಾಗ, ಯಪ್ಪ ನೀ ಉತ್ತರ ಕರ್ನಾಟಕದವ, ನಿನಗೆ ರಾಗಿ ಮುದ್ದೆ ಸೆಟ್ ಆಗುದಿಲ್ಲೋ, ನೀ ಹೋಗಿ ಬಿಡು ಅಂದ್ರು ಪೂಜ್ಯರು. ನೋಡಿ ಎಷ್ಟು ಅದು ಅದ್ರೊಳಗೆ ಯಾಕೆ ನನಗೆ ಬೇಡ ಅಂದ್ರು ಅಂತ ನಾನು ತಿಳ್ಕೊಳ್ಳಿಲ್ಲ. ನನಗೆ ಅಲ್ಲಿ ಹೋಗಿ ನಾ ಇನ್ನು ನರಳಾಡ್ತೀನಿ ಬಾ ಅಂತ ನಂಗೆ ಶಿವಕುಮಾರ್ ಅಜ್ಜರು ಹೇಳಿದ್ದು, ನಿನಗೆ ರಾಗಿ ಮುದ್ದೆ ಸೆಟ್ ಆಗೋದಿಲ್ಲಪ್ಪ, ನೀನು ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಅಭ್ಯಾಸ ಮಾಡು, ನೀ ರಾಗಿ ಮುದ್ದೆ ತಿನ್ನಾಕ ನಿನಗಾಗೋದಿಲ್ಲ, 1 ತಿಂಗಳದಾಗ ವಾಪಸ್ ಹೊಕ್ಕಿನಿ, ಯಾಕಂದ್ರೆ ನೀ ಕಟ್ರೋಟಿ ತಿಂದು ಮಂದಿ ನೀವು, ನಿಮಗೆ ನಡೆದಿಲ್ಲ, ವಾಪಸ್ ಹೋಗು ಅಂತಂದ್ರು. ಮುಂದೆ ಅವರೇನೆ ಪರಮ ಪೂಜ್ಯರ ಹತ್ರ ನಾವು ಸಿದ್ದೇಶ್ವರ ಅಪ್ಪಾಜಿಯವ್ರ ಹತ್ರ ಹೋದಾಗ ಅವ್ರು ಹೇಳಿದ್ದು ಒಂದೇ ಮಾತು, ಬೆಳಗಾವಿ ಒಳಗೆ ನೀವು ಅಭ್ಯಾಸ ಮಾಡ್ರಿ, ಬಹಳ ಚಂದ ಅದ್ಭುತ ಜ್ಞಾನಿಗಳು ನೀವು ಆಗ್ತೀರಿ ಅಂತ ಸಿದ್ದೇಶ್ವರ ಅಪ್ಪಾಜಿಯವರು ಆಶೀರ್ವಾದ ಮಾಡಿ ಬೆಳಗಾವಿಯಲ್ಲಿ ನನಗೆ 8 ವರ್ಷಗಳ ಕಾಲ ಅವರು ಏನೇನು ಓದಿದ್ರು, ಏನೇನು ಬರೆದ್ರು ಎಲ್ಲವನ್ನ ಕೊಟ್ಟು ಸಹಿತ ನಾನು ಹೇಳ್ತೀನಲ್ಲ, ಒಬ್ಬ ತಂದೆಯನ್ನ ನೆನೆಸ್ತೇನೆ ಬಿಡ್ತೇನೋ ನನಗೆ ಗೊತ್ತಿಲ್ಲ, ನನಗೆ ಜನ್ಮ ಕೊಟ್ಟ ತಾಯಿಯನ್ನ ನೆನೆಸ್ತೇನೆ ಬಿಡ್ತೇನೋ ನನಗೆ ಗೊತ್ತಿಲ್ಲ. ಇವತ್ತು 4 ಮಾತುಗಳನ್ನ ನಾನು ಆಡ್ತೇನೆ ಅಂದ್ರೆ ನನ್ನ ನಿಡಿಸೋಸಿ ಜಗದ್ಗುರು ಮಹಾಸನ್ನಿಧಿಯವರನ್ನ ನೆನೆಸೇ ನಾನು ಮುಂದಿನ ಕಾರ್ಯವನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಅವ್ರು ಕೊಟ್ಟ ಭಿಕ್ಷೆ.
ಈ ಬದುಕೇನಿದೆ ಅಲ್ಲ, ಇದೆಲ್ಲ ಅವರು ಕೊಟ್ಟ ಭಿಕ್ಷೆ ಇದು. ಅವರು ನಮ್ಮ ಕೈ ಹಿಡಿದು ಮೇಲೆತ್ತಲಿಲ್ಲ ಅಂದ್ರೆ ನಾವ್ಯಾ ಸ್ವಾಮಿಗಳು? ಅವ್ರು ನಮ್ಮನ್ನು ಕೈ ಹಿಡಿದು ಮೇಲೆತ್ತಲಿಲ್ಲ ಅಂದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಾವು ಆಟ ಆಡಬೇಕಾಗಿತ್ತೆ ವಿನಃ ಇಲ್ಲಿ ಮುಂದೆ ಇರೋಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಸಿದ್ದೇಶ್ವರ ಅಪ್ಪಾಜಿಯವರನ್ನ ಇನ್ನೇನು ಒಂದು ವಾರ ಅವರು ತಮ್ಮ ಜೀವವನ್ನ, ತಮ್ಮ ಆತ್ಮವನ್ನ ಎಲ್ಲ ಸಂಭೂತಗಳಲ್ಲಿ ಬಿಡಬೇಕಾದ್ರೆ ಕರೆದು ನನಗೊಂದು ಮಾತು ಹೇಳಿದ್ರು. ಅಲ್ಲೇ ಬಿಜಾಪುರ ಅಲ್ಲ, ನಾವು ತಾಳಿಕೋಟೆ ಬಿಜಾಪುರ 80 ಕಿಲೋಮೀಟರ್ ಹೋದಾಗ ಕರೆದು ಒಂದು ಮಾತು ಹೇಳಿದರು. ಬಹಳ ಖುಷಿಯ ವಿಚಾರ. ನೋಡ್ರಿ, ಸಂತರು ಮಹಾತ್ಮರು ಯಾಕೆ ದೊಡ್ಡವರಾಗ್ತಾರೆ ಅಂದರೆ, ನೀನು ಅಭ್ಯಾಸ ಏನು ಮಾಡಕತ್ತೀಯಲ್ಲಪ್ಪ, ಹಿಂಗ ಅಭ್ಯಾಸ ಮಾಡ್ಕೊಂತ ಹೋಗು, ಮುಂದೊಂದು ದಿನ ನೀವೊಬ್ಬ ಶ್ರೇಷ್ಠ ಭಾಷಣಗಾರ ಆಗ್ತೀಯ ಅಂತ ಆಶೀರ್ವಾದ ಮಾಡಿ ನೀನೊಬ್ಬ ಮುಂದೆ ಬೆಳಿತಿ ಹೋಗು ಅಂತ ಕೈ ಎತ್ತಿರುವಂಥ ಪರಮ ಪೂಜ್ಯರನ್ನ ಕಳ್ಕೊಂಡಿರುವಂಥ ನಾವುಗಳೆಲ್ಲ ಬಹುತೇಕ ಈ ಜಗತ್ತನ್ನ ಯಾವುದಕ್ಕೆ ಗ್ರೇಟ್ ಲಾಸ್ ಅಂತ ಕರೀತಾರೆ ಅಂದರೆ, ಈ ಜಗತ್ತಿನೊಳಗೆ ಗ್ರೇಟ್ ಲಾಸ್ ಅದು ಈ ಸ್ಪಿರಿಚುವಲ್ ಫೀಲ್ಡಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಕ್ರಿಕೆಟ್ ಒಳಗೆ ಹೋದ್ರಿ ಅಂದ್ರೆ ಸಚಿನ್ ಬಿಟ್ರೆ ಅಲ್ಲಿ ವಿರಾಟ್ ಕೊಹ್ಲಿ ಮಿಂಚಿ ಹೋಗ್ತಾನೆ. ನೀವು ಬೇರೆ ಬೇರೆ ಕ್ಷೇತ್ರದೊಳಗೆ ಹೋದ್ರೆ ಇವತ್ತೊಬ್ಬ ಯಾರೋ ಗೋಲ್ಡ್ ಮೆಡಲ್ ತಗೊಂಡ್ಬಂದ್ರೆ ನಾಳೆ ಒಬ್ಬ ಯಾರೋ ಗೋಲ್ಡ್ ಮೆಡಲ್ ತಗೊಂಡ್ ಬರ್ತಾನೆ. ಈ ಜಗತ್ತಿನೊಳಗೆ ಒಬ್ಬ CM ಮರೆಯಾಗಿ ಹೋಗಿದ್ದಾನೆ ಅಂದ್ರೆ ಮತ್ತೊಬ್ಬ CM ಹುಟ್ಕೊಳ್ತಾನೆ. ಆದ್ರೆ ನನ್ನ ಮಾತು ನೀವು ಸೂಕ್ಷ್ಮವಾಗಿ ನೆನಪಿಟ್ಟುಕೋರಿ, ಈ ಆಧ್ಯಾತ್ಮ ಕ್ಷೇತ್ರದೊಳಗ ಸಿದ್ದೇಶ್ವರ ಅಪ್ಪಾಜಿಯಂತಹ, ಶಿವಕುಮಾರ ಸ್ವಾಮಿಗಳಂತಹ ಮತ್ತೊಂದು ರತ್ನ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಸಚಿನ್ ಬಿಟ್ರೆ ಕೊಹ್ಲಿ ಸಿಕ್ಕ, ಈ ಜಗತ್ತಿನೊಳಗೆ ಒಬ್ಬ CM ಬಿಟ್ರೆ ಮತ್ತೊಬ್ಬ CM ಸಿಕ್ಕ, ಒಬ್ಬ ಶಾಸಕರು ಬಿಟ್ರೆ ಮತ್ತೊಬ್ಬ ಶಾಸಕರು ಪೊಲಿಟಿಕಲ್ ಅಲ್ಲಿ ಸಿಕ್ಕೇ ಸಿಗ್ತಾರ. ಆಧ್ಯಾತ್ಮಿಕ ವಿಚಾರದಲ್ಲಿ ನಮ್ಮ ಜೀವವನ್ನ ಚೇತರಿಸುವಂತ ಪ್ರಯತ್ನವನ್ನ ಮಾಡಿರೋ ಪೂರ್ವಪೂಜ್ಯರು, ಅವರು ಏನು ಮಾಡಿ ಹೋಗಿದಾರಲ್ಲ, ನಾವೀಗ ಏನೂ ಮಾಡಬೇಕಾಗಿಲ್ಲ. ಅವರನ್ನ ನೆನೆಸುವಂತಹ ಕೆಲಸದ ಜೊತೆಗೇನೆ ಅವ್ರು ಹಾಕಿಕೊಟ್ಟ ಮಾರ್ಗದೊಳಗೆ ನಾವು ನಡೆದು ಬಿಟ್ರೆ ನಾವು ಕೂಡ ಮಹಾತ್ಮರಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನ ಹೇಳಿ, ಈ ಜೀವ ಯಾವತ್ತು ಬಿದ್ದು ಹೋಗ್ತದೆ ಗೊತ್ತಿಲ್ಲ. ದೇವರು 2 ಕಣ್ಣು ಕೊಟ್ಟಿದ್ದಾನೆ ನಮಗೆ ಅಂದ್ರೆ ಚಲೋ ನೋಡ್ರಿ, ನಮಗೊಂದು ಬಾಯಿ ಕೊಟ್ಟಿದ್ದಾನಪ್ಪ, ನಾಲ್ಗೆ ಕೊಟ್ಟಿದ್ದಾನೆ ಅಂದ್ರೆ ಚಲೋ ಮಾತನಾಡಿ. ಯಾರು ನಮ್ಗೆ ಚಲೋ ಕಿವಿ ಕೊಟ್ಟಾನ ದೇವರು, ನನಗೆ 2 ಕೇಳ್ತೈತಿ ಅಂದ ಮೇಲೆ ಯಾವುದು ಒಳ್ಳೇದಿದೆಯಲ್ಲ ಅದನ್ನಷ್ಟೇ ಕೇಳಿಸಿಕೊಳ್ಳುವ ಪ್ರಯತ್ನ ಮಾಡಿ. ಈ ಜೀವ ಬಿದ್ದು ಹೋಗುವ ಮುಂಚೆನೆ ಈ ಸಮಾಜಕ್ಕೆ, ಈ ನಾಡಿನೊಳಗ ಇನ್ನೊಬ್ಬರನ್ನ ಮೇಲೆತ್ತುವಂತ ಕೆಲಸ ನೀವೆಲ್ಲ ಮಾಡ್ರಿ ಅನ್ನುವಂಥ ಮಾತನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ.